ಬೆಳಗ್ಗೆ 5 ಗಂಟೆ ಒಲೆ ಹಚ್ಚಿದ್ರು 1 ಗಂಟೆ ಆಗದೆ ಗೊತ್ತಾಗಲ್ಲ. ಎಷ್ಟು ಬೇಗ 1 ಗಂಟೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನಮಸ್ಕಾರ. ನಿಮ್ಮೆಲ್ರಿಗೂ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿ ಯಾರು ಬರ್ತಾ ಇದ್ದಾರೆ, ಯಾವ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀರಾ, ಯಾವ ಹೋಟ್ಲವ್ರನ್ನ ಕರೆಸಿ ವೈವಿಧ್ಯಮಯ ಅಡುಗೆನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿರ್ತಕ್ಕಂಥ ಜನಪ್ರಿಯವಾದಂಥ ಮಿಲಿಟರಿ ಹೋಟ್ಲು ಜೊತೆಗೆ ಒಳ್ಳೆ ಒಂದು ಮಾಂಸಾಹಾರಿ ಅಡುಗೆ ಮಾಡೋವಂಥವ್ರನ್ನ ಕರೆಸಿ ಅವರ ಅಡುಗೆ ಕೈ ರುಚಿನ ತೋರಿಸುವಂಥ ನಮ್ಮ ಕಾರ್ಯಕ್ರಮ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಪ್ರಸಾರ ಆಗುವಂಥ ನಮ್ಮ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟೆಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬರು ಬಂದಿದ್ದಾರೆ. ಅವರು ಒಂದು 15-20 ವರ್ಷಗಳಿಂದ ಒಳ್ಳೆ ಅಡುಗೆ ಕಾಂಟ್ರಾಕ್ಟರ್ ಅಂತೆ. ಈಗ ಒಂದು ಸ್ವಲ್ಪ ಒಂದು 6-7 ತಿಂಗಳಿಂದ 1 ವರ್ಷ ಆಗಿರ್ಬೋದೇನೋ ಸರ್ ಹೋಟ್ಲು ಮಾಡಿಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಹೋಗ್ತದೆ. ನಾನ್ ವೆಜ್ ಏನು ಅಡುಗೆ ಬೇಕೇಳಿ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಅವ್ರನ್ನ ಕರ್ಕೊಂಬರ್ತಾ ಇದ್ದೀನಿ. ನಮಸ್ಕಾರ ರೀ. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಏನು ನಮ್ಮ ಅಡುಗೆ ಮನೆ ನೋಡ್ತಾ ಇದ್ದೀರಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುರೇಶ್ ಗೌಡ್ರು ಬಂದಿದ್ದಾರೆ. ಸುರೇಶ್ ಗೌಡ್ರು ಇಲ್ಲೇ ಇಟ್ಪಡಲಿದ್ರಂತೆ, ಬೇಜಾರಾಗ್ಬಿಟ್ಟು ಇನ್ನೇನು ನಾವೇ ಹೋಟ್ಲು ಮಾಡ್ಕೋಬೋದು, ನಮ್ಮ ಆರ್ಡರ್ಗಳೆಲ್ಲ ದೇವನಹಳ್ಳಿ ಕಡೆ ಬರುತ್ತೆ ಅಂತೇಳಿ ದೇವನಹಳ್ಳಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸುರೇಶ್ ಗೌಡ್ರೆ, ನಿಮ್ಮ ಹೋಟ್ಲ್ ಹೆಸರೇನು? ಸುರೇಶ್ ಗೌಡ ಮಿಲಿಟರಿ ಹೋಟ್ಲು. ಸುರೇಶ್ ಗೌಡ ಮಿಲಿಟರಿ ಹೋಟ್ಲು. ನಿಮ್ಮ ಹೆಸರಲ್ಲೇ ಮಿಲಿಟರಿ ಹೋಟ್ಲು? ಹೌದು. ನಮ್ಮ ಥರ ನೀವು ಮುರಳಿ ಮಿಲಿಟರಿ ಹೋಟ್ಲಿಗೆ ಚಾಲೆಂಜು ನಮ್ಮ ಸುರೇಶ್ ಗೌಡ ಮಿಲಿಟರಿ ಹೋಟ್ಲು. ಓಕೆ, ಏನು ಮಾಡ್ಕೊಂಡಿದ್ದೀವಿ ಗೌಡ್ರಿ ನೀವು? ಅಡುಗೆ ಕಾಂಟ್ರಾಕ್ಟ್. ಎಷ್ಟು ವರ್ಷದಿಂದ? ಅಲ್ಲೇ 6 ವರ್ಷದಿಂದ ಅಡುಗೆ ಕಾಂಟ್ರಾಕ್ಟ್. ಅಡುಗೆ ಕಾಂಟ್ರಾಕ್ಟ್ ಆಗಿ 15 ವರ್ಷದಿಂದ ಅಡುಗೆ ಕೆಲಸನೇ. ಅಡುಗೆ ಕೆಲಸನೇ ಮಾಡ್ತಾ ಇದ್ರಾ? ಅಂದ್ರೆ 6 ವರ್ಷದಿಂದ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ. ಸುರೇಶ್ ಗೌಡ ಮಿಲಿಟರಿ ಹೋಟ್ಲ್ ಹೆಸರಲ್ಲೇ ಮಾಡ್ತೀರಾ? ಹೌದು. ಏನೇನು ಮಾಡ್ತೀರಿ ನಿಮ್ಮ ಹೋಟ್ಲಲ್ಲಿ? ನಮ್ಮ ಹೋಟ್ಲಲ್ಲಿ ಮಟನ್ ಬಿರಿಯಾನಿ, ಮಟನ್ ಕುರ್ಮಾ, ಮಟನ್ ಚಾಪ್ಸು, ಮಟನ್ ಫ್ರೈ. ಏನು ಫೇಮಸ್ಸು ನಿಮ್ಮ ಹೋಟ್ಲಲ್ಲಿ? ಸುರೇಶ್ ಗೌಡನ ಹೋಟ್ಲಿಗೆ ಬಂತು ಬಿರಿಯಾನಿ ಫೇಮಸ್ಸು, ಬೋಟಿ ಫೇಮಸ್. ಬಿರಿಯಾನಿ ಫೇಮಸ್ಸು, ಬೋಟಿ ಫೇಮಸ್ಸು. ಓಕೆ, ಎಲ್ಲಿ ಬರ್ತದೆ ದೇವನಹಳ್ಳಿ ನಿಮ್ಮ ಹೋಟ್ಲು? ದೇವನಹಳ್ಳಿ ಎಂಟ್ರೆನ್ಸ್ ಅಲ್ಲೇ ಸರ್. ದೇವನಹಳ್ಳಿಗೆ ಬೈಪಾಸಿಂದ ಎಂಟ್ರೆನ್ಸ್ ಆಗ್ತಿದ್ದಂಗೆನೆ ಸುರೇಶ್ ಗೌಡ ಮಿಲಿಟರಿ ಹೋಟೆಲ್. ಫ್ಯಾಮಿಲಿ ಮನೆಯವರೆಲ್ಲ ಬರ್ಬೋದಾ? ಫ್ಯಾಮಿಲಿ ಬರ್ಬೋದಾ? ಫ್ಯಾಮಿಲಿ ಬರ್ಬೋದು. ಪಕ್ಕದಲ್ಲಿ ಆ ಕಡೆ ಈ ಕಡೆ ಅಂಗಡಿಗಳು ಏನಿಲ್ಲ ನಮ್ಮ ಹೋಟ್ಲು ಒಂದೇ ಸುತ್ತ ಬೈಲು. ಏನಕ್ಕೆ ಅಂದ್ರೆ ಮಿಲಿಟರಿ ಹೋಟ್ಲು ಅಕ್ಕಪಕ್ಕ ಎಲ್ಲ ಚೆನ್ನಾಗಿರಲ್ಲ. ಆದ್ರೂ ಸುರೇಶ್ ಗೌಡ ಮಿಲಿಟರಿ ಹೋಟ್ಲು ಮಾಡಿದ್ದಾರೆ. ದೇವನಹಳ್ಳಿ ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು ಊಟ ಮಾಡ್ಬೋದು. ಮುರಳಿ ಅವರೇ, ಒಳ್ಳೆ ಬೋಟಿ, ಒಳ್ಳೆ ಬಿರಿಯಾನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ? ಮಟನ್ ಬಿರಿಯಾನಿ. ಬಿರಿಯಾನಿನ ಪಲಾವ? ಬಿರಿಯಾನಿ. ಒಳ್ಳೆ ಮಟನ್ ಬಿರಿಯಾನಿ ತಿನ್ಬಿಟ್ರೆ ಮರೆಯಕ್ಕೆ ಚಾನ್ಸ್ ಇಲ್ಲ ಅಂತಂದ್ರೆ ದೇವನಹಳ್ಳಿ ಅತ್ಯಂತ ಜನಪ್ರಿಯವಾದಂತ ಸುರೇಶ್ ಗೌಡ ಮಿಲಿಟರಿ ಹೋಟ್ಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುರಳಿ ಮಿಲಿಟರಿ ಹೋಟ್ಲಿಗೆ ಬಂದಿದ್ದಾರೆ. ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಇವತ್ತು ಒಳ್ಳೆ ಸುರೇಶ್ ಗೌಡ ಮಿಲಿಟರಿ ಹೋಟೆಲಿನ ಸ್ಪೆಷಲ್ ಆಗಿರುವಂತ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಮಟನ್ ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಮಟನ್ ದಮ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಮಟನ್, ಮೊಸರು, ನಿಂಬೆಹಣ್ಣು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಅನಾನಸು, ಪಲಾವ್ ಎಲೆ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಧನಿಯಾ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಎಷ್ಟು ಗಂಟೆಗೆ ನಿಮ್ಮ ಹೋಟೆಲ್ ಬಿರಿಯಾನಿ ಸಿಗುತ್ತೆ? ನಮ್ದು 11:30 ಸಿಗುತ್ತೆ. 11:30. ನಮ್ದೆಲ್ಲ 1 ಗಂಟೆ ಮೇಲೆ ನಮ್ಮ ಹೋಟೆಲ್. ಶುರು ಮಾಡೋಣ. ಏನು ಬೆಳಿಗ್ಗೆ ತಿಂಡಿನೇ ಇರುತ್ತೆ ನಮ್ಗೆ. ತಿಂಡಿಲಿ ಏನು ಮಾಡ್ತೀರಿ? ತಿಂಡಿಲಿ ನಾಟಿ ಕೋಳಿ ಸಾರು, ಹಾ, ತಟ್ಟೆ ಇಡ್ಲಿ, ದೋಸೆ, ಕಾಲ್ ಸೂಪ್. ಒಂದಿನ ಕೊಟ್ಟಿರೋಳ್ರಿ ನಮ್ಗೆ. ಸುರೇಶ್ ಗೌಡ್ರೆ, ಏನು ಬಿರಿಯಾನಿ ಏನು ಕುಕ್ಕರಲ್ಲಿ ಮಾಡ್ತೀರಾ, ಪಾತ್ರೆಯಲ್ಲಿ ಮಾಡ್ತೀರಾ? ಕುಕ್ಕರಲ್ಲೇ ಮಾಡೋಣ. ಕುಕ್ಕರ್ಲೇ ಮಾಡಲ್ವಾ? ಓಕೆ, ಶುರು ಮಾಡೋಣ. ಮಾಡೋಣ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ಲಿ ನಮ್ಮ ಫಾರ್ಚೂನ್ ಆಯಿಲ್. ಅಡುಗೆ ಯಾರು ಮಾಡ್ತಾರೆ ಹೋಟ್ಲಲ್ಲಿ? ನೀವೇ ಮಾಡೋದ? ಮೀನು ಕುಕ್ಕು? ಇಲ್ಲ ಸರ್, ಬೇರೆ ಕುಕ್ ಇದ್ದಾರೆ. ಕುಕ್ ಇದ್ದಾರಾ? ಹೌದು. ನಾವು ಅಡುಗೆಗಳಲ್ಲೆಲ್ಲ ನಾವೇ ಮಾಡೋದು. ಹಾಂ, ಬಟ್ ಹೋಟ್ಲಲ್ಲಿ ನೀವು ಮಾಡಲ್ಲ? ಹೋಟ್ಲಲ್ಲಿ ನಾವು ಮಾಡಲ್ಲ. ಅದ್ಯಾಕೆ ಹಂಗೆ? ನಮಗೆಲ್ಲ ದೊಡ್ಡದು ಮಾಡೋ ಅಭ್ಯಾಸ, ಚಿಕ್ಕದಾಗಿ ಮಾಡೋ ಅಭ್ಯಾಸ ಮಾಡೋ ಅಭ್ಯಾಸನೇ ಇಲ್ಲ ಅಂತೀರಾ? ಬಟ್ ನೀವು ಹೇಳ್ದಂಗೆ ಮಾಡಬೇಕಲ್ಲ ಅವರು? ಮಾಡ್ತಾರೆ ಎಲ್ಲ. ನಮ್ಮ ಹತ್ರ ಕೆಲಸ ಕಲ್ತಿರೋರೆ, ನನ್ನ ಕೈ ಕೆಳಗಡೆ ಕೆಲಸ ಕಲ್ತಿರೋರೆ. ಓಕೆ, ನಮ್ಮ ಸ್ಟೈಲೇ ಮಾಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೇವನಹಳ್ಳಿಯ ಜನಪ್ರಿಯವಾದಂಥ ಮಿಲಿಟರಿ ಹೋಟೆಲ್ ಸುರೇಶ್ ಗೌಡ ಮಿಲಿಟರಿ ಹೋಟೆಲ್ ದೇವನಹಳ್ಳಿಯಿಂದ ಬಂದಿದ್ದಾರೆ. ಒಳ್ಳೆ ಒಂದು ಮಟನ್ ಬಿರಿಯಾನಿನ ಮಾಡೋದು ತೋರಿಸ್ಕೊಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಮಿಲಿಟರಿ ಹೋಟೆಲ್ ಅಡುಗೆನೇ ಬೇರೆ, ಅದು ರುಚಿನೇ ಬೇರೆ. ಒಳ್ಳೆ ನಾಟಿ ಸ್ಟೈಲ್ ಅಡುಗೆಗಳು. ಏನು ಮಾಡೋಣ? ತೆಗಿನ ಸಾಕು ತಗೊಂಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು ರುಬ್ಕೊಂಬಿಡಿ ಸುರೇಶ್ ಗೌಡ್ರೆ. ನೀವು ಮಿಕ್ಸಿ ಇದೆ ನೋಡಿ, ಫಸ್ಟ್ ರುಬ್ಕೊಳ್ಳಿ ಎಣ್ಣೆ ಕಾಯೋದ್ರೊಳಗಡೆ. ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರಾ ಸುರೇಶ್ ಗೌಡ್ರು? ಸರ್, ಎಷ್ಟು 1000 ಜನಕ್ಕಿದ್ರು ಮಾಡ್ತೀವಿ ಸರ್. ಏನೇನು ಮಾಡ್ತೀರಾ ನಿಮ್ಮ ಅಡುಗೆ ಸ್ಪೆಷಲ್ ಏನು? ನಮ್ಮದು ಬಿರಿಯಾನಿ, ಮಟನ್ ಸಾರು, ಮುದ್ದೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಡ್ತೀರಾ? ಬಿಸಿ ಬಿಸಿ ಬೆಣ್ಣೆ ಮುದ್ದೆ. ಬಾಯಿ ಇಟ್ಟರೆ ಒಳಗೋಬೇಕು. ಆಮೇಲೆ ಬಟ್ಟೆ ಇನ್ನೇನು ಮಾಡ್ತೀರಾ ಬೀಗ್ ರೂಟಕ್ಕೆಲ್ಲ? ಬೀಗ್ ಊಟಕ್ಕೆಲ್ಲ ತಟ್ಟೆ ಇಡ್ಲಿ, ದೋಸೆ. ಬೆಳಗ್ಗೆನೆ ಬೀಗ್ ರೂಟಕ್ಕೇನೆ? ಮಧ್ಯಾಹ್ನ ಊಟಕ್ಕೆ ತಟ್ಟೆ ಇಡ್ಲಿ ಮಾಡ್ತೀವಿ. ಹೌದಾ? ಹೌದು. ಓಕೆ, ಆಮೇಲೆ ನಾಟಿ ಕೋಳಿ ಸಾರು, ತಟ್ಟೆ ಇಡ್ಲಿ, ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ಹಸಿಮೆಣಸಿನಕಾಯಿನ ಫಸ್ಟ್ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡು ಅದನ್ನ ರುಬ್ಬಿ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಸುರೇಶ್ ಗೌಡ್ರು. ಸುರೇಶ್ ಗೌಡ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ, ದೇವನಹಳ್ಳಿಯಿಂದ. ಏನ ಕಣ ಇದಕ್ಕೆ? ಈಗ ಮೆಂತ್ಯ ಸೊಪ್ಪು ಹಾಕ್ಬೇಕು. ಫಸ್ಟೇ ಮೆಂತ್ಯ ಸೊಪ್ಪ? ಫಸ್ಟೇ ಮೆಂತ್ಯ. 1 kg ಮಟನ್ ಎಷ್ಟು ಬಿರಿಯಾನಿ ಆಗುತ್ತೆ ನಿಮ್ಮ ಹೋಟೆಲ್? 6 ಬಿರಿಯಾನಿ ಆಗುತ್ತೆ. 1 kg 6 ಬಿರಿಯಾನಿನಾ? ಅಷ್ಟೇ ಅಷ್ಟೇ. 1 kg ಮಟನ್ ಎಷ್ಟು ಪ್ಲೇಟು ಚಾಪ್ಸ್ ಗಿಪ್ಸ್ ಕೊಡ್ತೀರಿ? ಚಾಪ್ಸ್ 5 ಪೀಸು 6 ಪೀಸ್ ಕೊಡ್ತೀವಿ ಒಂದು ಪ್ಲೇಟಲ್ಲಿ ಪೀಸು. ಓಕೆ. ಅಂದರೆ ಒಂದು 6 ಪ್ಲೇಟ್ 5 ಪ್ಲೇಟ್ 6 ಪ್ಲೇಟ್ ಆಗುತ್ತೆ ಅಷ್ಟೇ. ಅಷ್ಟೇ. ಏನಿದು? ಮೊರಾಟಿ ಮಗ್ಗು ಹಾಕೊಳ್ಳಿ ಸರ್. ಮರಾಠಿ ಮಗ್ಗು, ಲವಂಗ, ಏಲಕ್ಕಿ, ಪೈನಾಪಲ್ ಫ್ಲವರ್ ಡ್ರೈ. ಓಕೆ. ಯಾರಿಂದ ಅಡುಗೆ ಕಲ್ತಿದ್ದು ಸುರೇಶ್ ಗೌಡ್ರು? ಸರ್ ನಾವು ಇಲ್ಲೇ ಶ್ರೀನಿವಾಸ ನಗರದಲ್ಲಿ ಬಿಳಿಗೌಡ್ರು ಇದ್ದಾರೆ. ಚಕ್ಕೆ. ಓಕೆ. ಬಿಳಿಗೌಡ್ರ ಹತ್ರ ಇದ್ದಿದ್ದು ನಾವು. ಓಕೆ. ಪಲಾವ್ ಎಲೆ ಹಾಕ್ತಾ ಹಾಕಿ ಇದ್ದೀವಿ. ಸರ್. ಈರುಳ್ಳಿ ಹಾಕಿ. ಈರುಳ್ಳಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅನನಸು, ಮರಾಠಿ ಮೊಗ್ಗು ಎಲ್ಲವನ್ನ ಚೆನ್ನಾಗಿ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸುರೇಶ್ ಗೌಡ್ರು. ಎಷ್ಟು ಜನಕ್ಕೆ ಅಡುಗೆ ಮಾಡೋ ಕೆಪಾಸಿಟಿ ಇದೆ? ಸುರೇಶ್ ಗೌಡ್ರಿಗೆ ಆರ್ಡ್ರ್ ಕೊಟ್ಟರೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ಕೊಡ್ತಾರೆ? ಎಷ್ಟು 10,000 20,000 ಎಷ್ಟು ಜನಕ್ಕಿದ್ರು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಜನ ವರ್ಕರ್ ಎಲ್ಲ ಇದ್ದಾರೆ. ಬಟ್ ಎಲ್ಲ ದೇವನಹಳ್ಳಿಲೇ ಇರೋದು? ಇಲ್ಲ, ಎಲ್ಲ ಇಲ್ಲೇ ಇರೋದು. ಇಲ್ಲ, ಕತ್ರಗುಪ್ಪೆಲ್ಲೇ ಇರೋದು. ಕತ್ರಗುಪ್ಪೆ ಮಡ್ಗು ಇಲ್ಲೇ ಇರೋದು. ಹುಡುಗರೆಲ್ಲ ಇಲ್ಲೇ ಇರೋದು. ಓಕೆ ಓಕೆ. ಚಾಮರಾಜಪೇಟೆ ಓಹೋ, ಅಷ್ಟರಲ್ಲೇ ಇದ್ದಾರೆ ಅಲ್ಲಿ. ಫ್ರೈ ಆಗಬೇಕಲ್ಲ ಚೆನ್ನಾಗದು? ಹೌದು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಮಸಾಲ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬಿಡಬೇಕು, ಆಮೇಲೆ ಅಕ್ಕಿ ಹಾಕಿದ್ರೆ ಮಜಾ. ಅದು ಕಡಿಮೆ ಮಾಡಲ? ಹೌದು. ಒಳ್ಳೆ ಒಂದು ಮಟನ್ ಬಿರಿಯಾನಿ. ಸುರೇಶ್ ಗೌಡ ಮಿಲಿಟರಿ ಹೋಟೆಲ್ ದೇವನಹಳ್ಳಿಯಿಂದ ಬಂದಿದ್ದಾರೆ. ಸುರೇಶ್ ಗೌಡ್ರೆ ಬಂದಿದ್ದಾರೆ. ಒಳ್ಳೆ ಒಂದು ಮಟನ್ ಬಿರಿಯಾನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಎಷ್ಟು ನೀವು ಮಾಡಿರೋ ಅಡುಗೆ ಎಷ್ಟು ಜನಕ್ಕೆ ಅಡುಗೆ ಮಾಡಿದ್ದೀವಿ? ಸರ್, ನಾವು ಬಿಳಿಗೌಡ್ರ ಹತ್ರ ಇದ್ದಾಗ 40,000 ಜನ ಗಂಟ ಮಾಡಿದ್ದೀವಿ ಒಂದೇ ದಿನಕ್ಕೆ. ಒಂದೇ. ಅದು ಹೆಂಗ್ರಿ 40,000 ಜನಕ್ಕೆ ಅಡುಗೆ ಮಾಡೋಕ್ಕಾಗುತ್ತೆ? ನಾವು ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಮಾಡಿದ್ವಿ. 40,000 ಜನಕ್ಕೆ? ಹೌದು. ಅಂದರೆ ಒಂದೊಂದು ಬ್ಯಾಚ್ಗೆ 5,000 ಜನನಾ? ಹಾಂ, ಎಲ್ಲ ಮಾಡಿಕೊಟ್ವಿ. ಅವರೇ ಬಡಿಸೋದೆಲ್ಲ ಊರಿನವರೇ ಬಡಿಸ್ಕೊಂಡ್ರು. 40,000 ಜನಕ್ಕೆ ಅಡುಗೆ? ಹೌದು. ಅಷ್ಟೊಂದು ಪಾತ್ರೆಗಳೆಲ್ಲ ಸಿಗ್ಬೇಕಲ್ರಿ ಮಾಡಕ್ಕೆ? ಸಿಗುತ್ತೆ ಸರ್. ಏನಾಗ್ತಾರದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಹೇಳ್ಬಿಟ್ಟು ಹಾಕ್ಬಿಡಿ. ನಿಂಗೆ ಹಾಕ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ನಂತರ ಹಸಿರು ಮೆಣಸಿನ್ಕಾಯಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ಹಸಿರು ಮೆಣಸಿನ್ಕಾಯಿ ರುಬ್ಕೊಂಡಿರೋಂಥ ಎಣ್ಣೆಯಲ್ಲಿ ಉರಿದು ರುಬ್ಬಿರೋಂಥ ಹಸಿರು ಮೆಣಸಿನ್ಕಾಯಿಯ ಪೇಸ್ಟು. ಪುದೀನ ಸೊಪ್ಪು. ಓಕೆ. ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಆಮೇಲೆ ಉಪ್ಪು ಹಾಕಬೇಕು. ಗಮ್ಮಂತ ಇದೆ. 2 ಬಿರಿಯಾನಿ ಮಾಡ್ತೀರಾ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ 2 ಮಾಡ್ತೀರಾ ಮನೇಲಿ? ಅಲ್ಲ, ಹೋಟೆಲ್ನಲ್ಲಿ? ಇಲ್ಲ, ಭಾನುವಾರ ಮಾತ್ರ ಚಿಕನ್ ಬಿರಿಯಾನಿ. ಬೇರೆ ದಿನ ಮಟನ್ ಬಿರಿಯಾನಿ? ಬರೀ ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಯಾರು ಕೇಳಲ್ಲ. ನಾಟಿ ಕೋಳಿ ಬಿರಿಯಾನಿ ಮಾಡ್ತಾ ಇವಿ. ಹಾಂ. ಅಂದರೆ ನಿಮ್ಮಲ್ಲಿ ಚಿಕನ್ ತಿನ್ನೋರು ಕಡಿಮೆ, ಮಟನ್ ತಿನ್ನೋರು ಜಾಸ್ತಿ. ಚಿಕನ್ ಎಷ್ಟು ಮಟನ್ ಬಿರಿಯಾನಿ ಒಂದು? ನಮ್ಮ 140 ರೂಪಾಯಿ. ಪರವಾಗಿಲ್ಲ ರೀ. ಗಟ್ಟಿ ಮೊಸರು ಸ್ವಲ್ಪ. ಅರಿಶಿನ ಪುಡಿ ಸ್ವಲ್ಪ ಹಾಕಿ ಸರ್. ಅರಿಶಿನ ಪುಡಿ ಹಾಕಿ. ಧನಿಯಾ ಪುಡಿ. ಧನಿಯಾ ಪುಡಿ ಇದೆ. ಧನಿಯಾ ಪುಡಿ 1 ಸ್ಪೂನು. ಟೊಮೊಟೊ. ಇವಾಗ ಟೊಮೊಟೊನಾ? ಹೌದು. ಹಾಕಿ ಸರ್. ಅಲ್ಲ, ನೀವು ಬೆಂಗಳೂರಿದ್ದವರು ಓಟು ಮಾಡಿದ ತಕ್ಷಣ ಸೀದಾ ದೇವನಹಳ್ಳಿಲೇ ಹೋಗ್ಬಿಟ್ರಾ ಫ್ಯಾಮಿಲಿ ಕರ್ಕೊಂಡು? ಮದುವೆ ಆಗಿದೆಯಾ ಇಲ್ವಾ ನಿಮಗೆ? ಮದುವೆ ಆಗಿದೆ, ಮಗ ಇದ್ದಾನೆ. ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ವಲ್ಲ ಸರ್? ದಿನ ಮಾಡೋಕ್ಕಾಗಲ್ಲಪ್ಪ. ಅದು ಕೆಲಸಗಾರ ಎಲ್ಲೆಲ್ಲಿ ಕೆಲಸ ಇರುತ್ತಾನೆ ಗೊತ್ತಿರಲ್ಲ ನಿಮಗೆ. ಇಷ್ಟ ಬೈಲಾದ್ಮೇಲೆ ಈಗ ಮಟನ್ ಹಾಕಬೇಕು. ಮಟನ್ನು ಚೆನ್ನಾಗಿ ಬೇಯ್ತಾ? ಅನ್ನ ಜೊತೆಗೆ ಬೇಯ್ತಾನೆ? ಇಲ್ಲ, ಮಟನ್ ಸ್ವಲ್ಪ ಒಂದ್ಸತ್ ಕೂಗ್ಸ್ಕೋಬೇಕು, ಆಮೇಲೆ ಅಕ್ಕಿ ಹಾಕಿ. ಆಮೇಲೆ ಅಕ್ಕಿ ಹಾಕದಾ? ಹೌದು. ಓಕೆ, ಹಾಕಿ. ಎಷ್ಟಿದೆ ಮಟನ್ನು? 1 kg ಇದೆಯಾ? ಅರ್ಧ kg. ಅರ್ಧ kg ಮಟನ್ಗೆ ಅರ್ಧ kg ಅಕ್ಕಿ ಹಾಕ್ತೀರಾ? 3/4 kg ಅಕ್ಕಿ ಹಾಕ್ತೀರಾ? ಅರ್ಧನೇ. ಅರ್ಧ kg ಮಟನ್ಗೆ ಅರ್ಧ kg ಅಕ್ಕಿ ಹಾಕಿದ್ರೆ ಸರಿ ಇರುತ್ತೆ. ನಾವು ಫಂಕ್ಷನ್ನಲ್ಲಿ 1 kg ಅಕ್ಕಿಗೆ 2 kg ಮಟನ್ ಹಾಕೋದು. ಅದು ಹಿಂಗೆ? ಏನಕ್ಕೆ ಹಂಗೆ? ಪೀಸ್ ಚೆನ್ನಾಗಿ ಸಿಗಬೇಕು, ರೈಸು ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಯ್ಯೋ, 1 kg ಅಕ್ಕಿಗೆ 2 kg ಮಟನ್. ಮಠ ಸೇರ್ಕೊಂಡ್ಬಿಡ್ತಾರೆ ಅಷ್ಟೇ. ಅವಾಗಲೇ ಸರ್ ಟೇಸ್ಟ್ ಚೆನ್ನಾಗಿರೋದು. ದೇವನಹಳ್ಳಿಲೆಲ್ಲ ಇನ್ನೂ ಜಾಸ್ತಿನೇ ಹಾಕಬೇಕು ಅಂತಾರೆ, ಇನ್ನೂ ಕಮ್ಮಿ ಮಾಡಲ್ಲ. ಹೌದಾ? ಹೌದು. ಮುಚ್ಚೋಣ ಇದನ್ನ? ಇಲ್ಲ, ಒಂದು ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು. ಅಲ್ಲ, ಕೂಗಿಸ್ಬೇಕಾ ಇದನ್ನ? ಕೂಗಿಸ್ಬೇಕು, 2 ಕೂಗಿಸ್ಬೇಕು. ಆಮೇಲೆ ಉಪ್ಪು ಹಾಕಿದಿರಲ್ವಾ? ಹಾಕಿದೀವಿ. ಉಪ್ಪು ಹಾಕಿದೀವಿ, ಮಟನ್ ಹಾಕಿದೀವಿ, ಮಸಾಲ ಹಾಕಿದೀವಿ. ಫಸ್ಟ್ ಇದನ್ನ ನೀರು ಹಾಕಿ ಬೇಡವಾ? ನೀರು ಇವಾಗೇನು ಬೇಡಿ. ಉಪ್ಪು ಖಾರ ಹಿಡಿಯಲ್ಲ. ಹಾಂ. ಎಷ್ಟು? ಒಂದು 2 ವಿಷಲ್? 2 ವಿಷಲ್ ತೊಳಿ ಮುಚ್ಚಿ. ಫಸ್ಟು ಬಿರಿಯಾನಿ ಮಾಡಬೇಕಾದ್ರೆ ಬೇಸಿಕ್ಕು ನಾಲೆಜ್ ಇದು. ಯಾಕೆ ಅಂತ ಹೇಳಿದ್ರೆ ಬಿರಿಯಾನಿಯಲ್ಲಿ ಏನಾಗುತ್ತೆ ಅಂದರೆ ಅನ್ನ ಬೇಗ ಆಗಿಬಿಡುತ್ತೆ, ಮಟನ್ನು ಬೆಂದಿರಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ ಫಸ್ಟು 1 ಅಥವಾ 2 ವಿಷಲ್ಗಳನ್ನ ಮಟನ್ ಹಾಕಿ ಕೂಗಿಸ್ಕೊಂಡ್ಬಿಡ್ತಾರೆ. ಕೂಗ್ಸಾಗಿ ತಿರ್ಗಾ ತೆಗೆದು ಅದ್ರಿಗೆ ಅಕ್ಕಿ ಹಾಕಿ 1 ವಿಷಲ್ ಕೂಗಿಸಿದ್ರೆ ಸಾಕು. ಅನ್ನ ಬೆಂದೋಗಿರುತ್ತೆ, ಮಟನ್ನು 3ನೇ ಸರಿ ಕುಕ್ ಆಗಿರುತ್ತೆ, ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ, ರುಚಿಯಾದಂತಹ ಅದ್ಭುತವಾಗಿರುವಂಥ ಬಿರಿಯಾನಿ ತಯಾರಾಗುತ್ತೆ. ಓಕೆ, ತೆಗೆದು ನೋಡೋಣ. ಹಾಂ, ನೋಡೋಣ. ಫಸ್ಟು 2 ರಿಂದ 3 ವಿಷಲು ಚೆನ್ನಾಗಿ ಕೂಗಿರೋಂಥ ಮಟನ್ ಇದ್ರೊಳಗಿದೆ. ಮಟನ್ ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರ ಹಿಡಿದಿದೆ,
ಮಟನ್ನು ಬೆಂದ ಆದ ಮೇಲೆ ಅದಕ್ಕೆ ಅಕ್ಕಿ ಹಾಕಬೇಕು, ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಗೌಡ್ರು. ಸುರೇಶ್ ಗೌಡ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ. ದೇವನಹಳ್ಳಿಲಿ ಅವರ ಮಿಲಿಟರಿ ಹೋಟ್ಲ್ ಇದೆ, ಜೊತೆಗೆ ಇವರು ಒಳ್ಳೆ ಕ್ಯಾಟ್ರಿಂಗ್ ಕೂಡ ನಡೆಸ್ತಾ ಇದ್ದಾರೆ. ನೀರು ಬೇಕಾ? ನೀರಲ್ಲಿದೆ ಪಕ್ಕ, ನೀರೆಲ್ಲ ನಿಮ್ದೆ, ಎಣ್ಣೆ ಮಾತ್ರ ನಮ್ದು. ಯಾವ್ಯಾವ ತರ ಬಿರಿಯಾನಿ ಮಾಡ್ತೀರಾ ನಿಮ್ಮ ಹೋಟ್ಲ್? ಒಂದೇ ತರ ಬಿರಿಯಾನಿನಾ? ಒಂದೇ ಥರ ಸರ್. ನೀವು ಯಾವ್ಯಾವ ತರ ಬಿರಿಯಾನಿ ಮಾಡ್ತೀರಿ ನಿಮ್ಮ ಕ್ಯಾಟ್ರಿಂಗ್ ನಲ್ಲಿ? ಎಲ್ಲ ಕಡೆನೂ ಒಂದೇ ಥರ ನಾವು ಬಿರಿಯಾನಿ. ಒಂದೇ ತರ ಬಿರಿಯಾನಿನಾ? ಹೌದೌದು. ಇವಾಗ ಮೊಗಲಾಯಿ ಬಿರಿಯಾನಿ ಬೇಕು, ಹೈದ್ರಾಬಾದ್ ಬಿರಿಯಾನಿ ಬೇಕು ಅಂದ್ರೆ ಅವೆಲ್ಲ ಇಲ್ಲ. ಅಲ್ಲಿಲ್ಲ, ನಮ್ಮ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಬಿರಿಯಾನಿ. ಹೌದು. ಜನ ಇಷ್ಟಪಡೋದು ಚಿಕನ್ ಮಟನ್ ಬಿರಿಯಾನಿನಲ್ಲಿ? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಅಕ್ಕಿ ಹಾಕ್ಬಿಟ್ಟು ತಿರ್ಗಾ ಇದಕ್ಕೆ ಕೂಗಿಸ್ಬೇಕಾ ನಾವು? ಹೌದು, ಒಂದು ಕೂಗಿಸ್ಬೇಕು, ಅಕ್ಕಿ ಬೇಯಬೇಕಲ್ಲ. ಇವಾಗ ಕುದಿ ಬರಲ್ಲ ಅದು? ಹೌದು. ಮಸಾಲ ಏನ್ ಹಾಕಿದ್ದಾರೆ? ಮಸಾಲಾಗೆ ಮಟನ್ ಹಾಕ್ದಾಗ ಅದಕ್ಕೆ ನೀರ್ ಹಾಕಿರಲ್ಲ, ನೀರು ಹಾಕಿರಲ್ಲ. ಮಸಾಲ ಒಳಗೆ ಚೆನ್ನಾಗಿ ಬೆಂದಿರುತ್ತೆ, ಉಪ್ಪು ಖಾರ ಹಿಡಿದಿರುತ್ತೆ. ಆಮೇಲೆ ನೀರ್ ಹಾಕಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡ್ಬೇಕಾಗುತ್ತೆ. ವೆಯ್ಟ್ ಮಾಡ್ಬೇಕು. ನಾವು ಹೋಟ್ಲಲ್ಲೆಲ್ಲ ಸೌದೆಯಲ್ಲಿ ಮಾಡೋದು. ಬಿರಿಯಾನಿನಾ? ಹೌದು, ಬಿರಿಯಾನಿ ಸಾರು ಎಲ್ಲ ನಾವು ಸೌದೆಲ್ಲೇ ಮಾಡೋದು. ಬಟ್ ಸೌದೆಯಲ್ಲಿ ಮಾಡಿದ್ರೆ ಮಜಾ ಬೇರೆ ಅಲ್ಲ. ಹೌದು. ಬಟ್ ಫಂಕ್ಷನ್ಗಳಲ್ಲಿ ಹೆಂಗ್ ಮಾಡ್ತೀರಿ? ಫಂಕ್ಷನ್ಗಳಲ್ಲೂ ಅಷ್ಟೇ, ನಾವು 3 ಜನಕ್ಕಿದ್ರೂ ಸೌದೆಲ್ಲೇ ಮಾಡೋದು. ಎಲ್ಲರೂ ಸೌದೆ ಒಲೆ ವ್ಯವಸ್ಥೆ ಇಲ್ಲ ಅಂದ್ರೆ ಮಾತ್ರ ಗ್ಯಾಸಲ್ಲಿ ಮಾಡ್ತೀವಿ. ಬಟ್ ಹುಷಾರಾಗಿ ನೋಡ್ಕೊಳ್ತಾ ಇರ್ಬೇಕಲ್ಲ, ಬೇಗ ಸೀದೋಗ್ಬಿಡುತ್ತೆ ಸೌದೆಯಲ್ಲಿ. ಇಲ್ಲ, ಸೌದೆ ಬೆಸ್ಟ್. ಹೌದಾ? ಗ್ಯಾಸಲ್ಲಿ ಕಷ್ಟ. ಒಬ್ಬೊಬ್ರಿಗೆ ಒಂದೊಂದು. ಬಟ್ ನಮಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ನಾವು ಸೌದೆಲೆ ಎಷ್ಟು ಜನಕ್ಕಿದ್ರು ಸೌದೆಲೆ ಮಾಡೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೇನು ಸ್ಪೆಷಲ್ ಆಗಿ ನೀವು ಮಾಡೋದು? ಸುರೇಶ್ ಗೌಡ್ರು ಅಂದ್ರೆ ಸ್ಪೆಷಲ್ ಆಗಿ ಏನ್ ಹೇಳ್ತಾರೆ? ಸುರೇಶ್ ಸುರೇಶ್ ಗೌಡ್ರು ಗೌಡ್ರು ಕೈ ಇಟ್ರೆ ಇದು ಸಖತ್ತಾಗಿರುತ್ತೆ ಅಂತ ಯಾವ ಅಡುಗೆಗೆ ಹೇಳ್ತಾರೆ? ಬಿರಿಯಾನಿನೇ ದೇವನಹಳ್ಳಿ ಸೈಡ್ ಎಲ್ಲ ಫೇಮಸ್ಸು. ನೀವಾ? ಹೌದು. ದೇವನಹಳ್ಳಿ ಸೈಡೇ ಫೇಮಸ್. ಹಾಂ. ಏನ್ ಹೋಟೆಲ್ ಬಂದ್ರೆ ನೀವು ಇರೋದೇ ಇಲ್ಲ, ಎಲ್ಲಿ ಬರೋದು ನಾವು? ನಮ್ಮ ಹೋಟ್ಲಿಗೆ ಡ್ರಿಂಕ್ಸ್ ಎಲ್ಲ ಏನು ಅಲೋ ಇಲ್ಲ. ಡ್ರಿಂಕ್ಸ್ ಎಲ್ಲ ಅಲೋ ಇರೋ ಕಡೆ ಯಾವ ಫ್ಯಾಮಿಲಿನೂ ಬರಲ್ಲಪ್ಪ. ಹೋಟ್ಲ್ ಅಂದ್ರೆ ಒಂದು ಮಿಲಿಟರಿ ಹೋಟ್ಲಿಗೆ ಕೆಟ್ಟ ಹೆಸರು ಬಂದಿರೋದೇ ಇದರಿಂದ. ಈ ಡ್ರಿಂಕ್ಸ್ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ, ಒಳಗೆ ಹೋಗೋಕ್ಕಾಗಲ್ಲ, ಕ್ಲೀನ್ ಇರಲ್ಲ. ಅಲ್ಲೆಲ್ಲ ಹೋಗಿ ತಿಂದ್ರೆ ಚೆನ್ನಾಗಿರಲ್ಲ, ಪೇಪರ್ ಹಿಂಗೆ ಕೈ ಒರೆಸ್ಕೊಂಡು ಹಿಂಗೆ ಹಾಕಿ ಹಿಂಗೆ ಅನ್ಕೊಂಡು ಹೋಗ್ತಾರೆ. ಯಾವನ್ ಬರ್ತಾನೆ ಅಂಗಡಿ ಹೋಟ್ಲೊಳಗೆ ಹೇಳಿ? ಅಕ್ಕಿ ಹಾಕೋಕ್ಕಿಂತ ಮೊದಲು ನಿಮ್ಮೆಣ್ಣ ನೀವು? ಹೌದು. ನೀವು ಅಕ್ಕಿ ಬಾಸುಮತಿ ಯೂಸ್ ಮಾಡ್ತೀರಾ, ಮಾಮೂಲಿ ಯೂಸ್ ಮಾಡ್ತೀರಾ, ಊಟದಕ್ಕೆ ಯೂಸ್ ಮಾಡ್ತೀರಾ? ಜೀರಾ ರೈಸ್ ಯೂಸ್ ಮಾಡ್ತೀರಾ? ಅರ್ಧ ಕೆಜಿ ಅಕ್ಕಿಗೆ ಅರ್ಧ ಕೆಜಿ ಮಾಂಸ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅರ್ಧ ಕೆಜಿ ಅಕ್ಕಿಗೆ ಕೆಲವು ಸರಿ 3/4 ಕೆಜಿ ಮಾಂಸ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅರ್ಧ ಕೆಜಿ ಅಕ್ಕಿಗೆ 1 ಕೆಜಿ ಮಟನ್ ಹಾಕಿದ್ರೆ ಸೂಪರ್ ಆಗಿರುತ್ತೆ ಅಂತ ಸುರೇಶ್ ಗೌಡ್ರು ಹೇಳ್ತಾ ಇದ್ದಾರೆ. ಏನ್ ಗೌಡ್ರೆ? ಹೌದು ಸರ್. ದೇವನಹಳ್ಳಿಯ ಸುಪ್ರಸಿದ್ಧವಾದಂಥ ಬಿರಿಯಾನಿ ಸುರೇಶ್ ಗೌಡ ಮಿಲಿಟರಿ ಹೋಟ್ಲು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಮಟನ್ ಬಿರಿಯಾನಿನ ತೋರಿಸ್ತಾ ಇದ್ದಾರೆ. ಸುಮಾರು 20 ವರ್ಷಗಳಿಂದ ಕ್ಯಾಟ್ರಿಂಗ್ ಬಿಸ್ನೆಸ್ ಎಲ್ಲ ಇದ್ರು, ಕ್ಯಾಟ್ರಿಂಗ್ನ ಬಿಟ್ಟರು ಹೋಟ್ಲು ಮಾಡಿದ್ದಾರೆ. ಆದರೆ ಬಿಟ್ಟಿಲ್ಲ, ಕ್ಯಾಟ್ರಿಂಗೂ ಮಾಡ್ತಾ ಇದ್ದಾರೆ, ಹೋಟ್ಲು ಮಾಡ್ತಾ ಇದ್ದಾರೆ. ಸುರೇಶ್ ಗೌಡ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚೆನ್ನಾ? ಹಾಂ, ಚೆನ್ನಾಗಿ. ಎಷ್ಟು ವಿಷಲ್ ಬೇಕು ಇವಾಗ? ಇದು ಒಂದೇ ವಿಷಲ್ ಸರ್. ಮಟನ್ ಬೇಯ್ತಾ? ಗ್ಯಾರಂಟಿನಾ? ಮಟನ್ ಬೆಂದಿರುತ್ತೆ. ಗ್ಯಾರಂಟಿ? 2 ವಿಷಲ್ ಬಂದಿರುತ್ತೆ. 2 ವಿಷಲ್ ಮಟನ್ ಬೆಂದಿರುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಬಿರಿಯಾನಿ, ಅದ್ಭುತವಾಗಿರುವಂಥ ದೇವನಹಳ್ಳಿಯ ಸುಪ್ರಸಿದ್ಧ ಮಟನ್ ಬಿರಿಯಾನಿ ತೋರಿಸ್ತಾ ಇದ್ದೀವಿ. ಮಟನ್ ಬಿರಿಯಾನಿ ರೆಡಿ ಆಗೋಕ್ಕೆ 5 ನಿಮಿಷ ಕಾಯಬೇಕಾಗುತ್ತೆ. ಅಲ್ಲಿ ತನಕ ಮೊಸರು ಬಜ್ಜಿ ತಯಾರು ಮಾಡ್ಕೊಳ್ತಾರೆ. ರೆಡಿ ಮಾಡ್ಕೊಂಬಿಡಿ ಸರ್ ಮೊಸರು ಬಜ್ಜಿನ. ಆಗಿದೆಯಲ್ಲ ಬಿರಿಯಾನಿ? ಆಗಿದೆ ಸರ್, ಸಖತ್ತಾಗಿದೆ. ಮಟನ್ ಬಿರಿಯಾನಿ, ದೇವನಹಳ್ಳಿಯ ಸ್ಪೆಷಲ್ ಬಿರಿಯಾನಿ, ಸುರೇಶ್ ಗೌಡ ಮಿಲಿಟರಿ ಹೋಟೆಲಿನ ಬಿರಿಯಾನಿ ನಮ್ಮ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮದಲ್ಲಿ. ಎಷ್ಟು ಜನ ಮಕ್ಕಳು? ಮದುವೆ ಆಗಿದೆಯಾ ಸುರೇಶ್ ಗೌಡ್ರಿಗೆ? ಸರ್ ಒಬ್ಬನೇ ಮಗ ಸರ್. ಒಬ್ಬನೇ ಮಗ? ಹೌದು. ಏನು ವೈಫ್ ಏನು ಮಾಡ್ತಾರೆ? ಏನಿಲ್ಲ ಸರ್. ಹೋಟ್ಲು ಇಟ್ಲು ಕುಡ್ಸಲ್ವಾ? ಇಲ್ಲ. ಮಗ ಎಷ್ಟನೇ ಕ್ಲಾಸು? ಇಲ್ಲ, ಮಗ ಇನ್ನ ಚಿಕ್ಕವನ, 2.5 ವರ್ಷ ಅಷ್ಟೇ. ಏನು ಮಗನ ಹೆಸರು? ಸುಹಾಸ್ ಗೌಡ. ಸುಹಾಸ್ ಗೌಡ. ವೈಫ್ ಹೆಸರು? ಶ್ರುತಿ. ಶ್ರುತಿ. ಮಲ್ಲಿ ನೀವು ಅಡುಗೆ ಮಾಡ್ತೀರಾ, ಶ್ರುತಿ ಮಾಡ್ತಾರಾ? ನಾವು ಮಾಡಲ್ಲ ಸರ್. ಮನೆ ನೀವು ಮಾಡಲ್ಲ? ಇಲ್ಲ. ಚಿಕ್ಕದ್ರಲ್ಲೆಲ್ಲ ಮಾಡೋಕ್ಕಾಗಲ್ಲ, ಏನಿರೋದು ದೊಡ್ಡದಿದ್ರೆ ಮಾತ್ರ ನಮ್ದು ಸರ್ ಅಂತ ಇದ್ದಾರೆ. ರೆಡಿನಾ? ರೆಡಿ ಸರ್. ತಿನ್ಬೋದಾ? ತಿನ್ಬೋದು ಸರ್. ಹಾಕ್ಕೊಡಿ. ಮತ್ತೆ ಬಿರಿಯಾನಿ ತೆಗಿಯೋದು ಒಂದು ಕಲೆ. ನೀಟಾಗಿ ಪಾತ್ರೆಯಿಂದ ಬಿರಿಯಾನಿ ತೆಗಿಬೇಕು. ನೀಟಾಗಿ ಒಂದ್ ಕಡೆ ಸೈಡಿಂದ ತೆಗಿತಾ ಬರಬೇಕು. ಬಾಕಿದು ಬಿಸಿ ಇರುತ್ತೆ ಅಲ್ಲಿ, ಅವಾಗ ಬೇರೆದೆಲ್ಲ ಬಿಸಿ ಇರುತ್ತೆ ಅಲ್ವಾ ಸರ್? ಹೌದು. ಏನ್ ನೀವು ವೈಫ್ ಚೆನ್ನಾಗಿ ಮಾಡ್ತಾರೆ? ಅವ್ರಿಗೇನಷ್ಟು ಅಡುಗೆ ಏನು ಬರಲ್ಲ. ಇವೆಲ್ಲ ಡೌಗಳು ಹೇಳ್ಬಿಡಿ. ಏನ್ ರಿಂಗ್ ಹೇಳ್ತಾ ಇದಾರೆ? ಬಟ್ ನೀವು ತಿಂತೀರಾ, ಮಲ್ಲಿ ತಿನ್ನಲ್ವಾ? ಸ್ವಲ್ಪ ಕಮ್ಮಿನೇ, 1 ಟೈಮ್ ಅಷ್ಟೇ. 1 ಟೈಮ್ ಅಷ್ಟೇ? ಅಯ್ಯೋ, ಮನೇಲಿ ಮಾಡಕ್ ಬರಲ್ಲ ಸರ್. ನಾವ್ ಹಿಂಗೆಲ್ಲ ಮಾಡ್ಕೊಂಡು ಮನೇಲಿ ತಿನ್ನಕ್ಕಾಗತ್ತಾ? ಸರ್, ಸುರೇಶ್ ಗೌಡ ಮಿಲಿಟರಿ ಹೋಟ್ಲಲ್ಲಿ ಬಿರಿಯಾನಿ, ದಮ್ ಬಿರಿಯಾನಿ. ದಮ್ ಬಿರಿಯಾನಿ, ಸುರೇಶ್ ಗೌಡ ಮಿಲಿಟರಿ ಹೋಟ್ಲಿನ ದಮ್ ಬಿರಿಯಾನಿ. ದಮ್ ಬಿರಿಯಾನಿ ಜೊತೆಗೆ ಬರೀ ಈರುಳ್ಳಿನೇ ಹಾಕಿ ಗಟ್ಟಿ ಮೊಸರಲ್ಲ ಹಾಕಿ ಕಲಿಸ್ಕೊಂಡಿರೋದು ಹಾಕ್ಕೊಂಡ್ರೆ ರಾಯ್ತಾ ಸಖತ್ತಾಗಿರುತ್ತೆ ಮುರಳಿಯವರೇ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಗೌಡ ಮಿಲಿಟರಿ ಹೋಟ್ಲವರು ಯಾವ ರೀತಿ ಮಾಡಿದ್ದಾರೆ ಬಿರಿಯಾನಿ ಫಸ್ಟು ನಾನು ಟೇಸ್ಟ್ ಮಾಡ್ತೀನಿ.
ಆಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ ಗೌಡ್ರೆ. ಓಕೆ, ನಿಮ್ಮ ಹೋಟ್ಲಲ್ಲೂ ಇದೇ ಥರ ಕೊಡೋದಾ? ಇದೇ ಎಲೆಯಲ್ಲಿ ಕೊಡೋದಾ? ಇದೇ ಎಲೆ ಇದು ಹಾಕ್ತೀವಿ. ಓಕೆ, ಆದರೆ ಬೋಲಲ್ಲಿ ಕೊಡ್ತೀವಿ. ಬೌಲ್ ಅಲ್ಲ, ದೊನ್ನೆಲೆ? ದೊನ್ನೆ ಇಲ್ಲ, ಈ ಥರ ಬೋಲ್ ಬರುತ್ತಲ್ಲ, ಆ ಬೌಲಲ್ಲಿ ಆ ಕೊಡ್ತೀರಾ? ಬೋಲಲ್ಲಿ, ಈ ಥರ ಬೋಲಲ್ಲಿ ದೊಡ್ಡ ಬೋಲ್ ಬರುತ್ತೆ, ಓಕೆ, ಅದ್ರಲ್ಲಿ ಕೊಡೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಟನ್ ಬಿರಿಯಾನಿನ ಮಾಡಿದ್ದಾರೆ. ತಿಂದು ನೋಡಬೇಕು, ಆಮೇಲೆ ನಿಮ್ಗೆ ಹೇಳ್ಬೇಕು, ಆಮೇಲೆ ನೀವು ಮನೇಲಿ ಮಾಡ್ಕೋಬೇಕು. ಇದು ಮುರಳಿ ಮಿಲ್ಟ್ರಿ ಹೋಟೆಲ್. ಮೂರ್ತೆ ಪ್ಲೇಟ್ ತಗೊಂಬರ ಒಂದಿಲ್ಲ. ನೇಪಾಳಿ ಬಂದಿಲ್ವನ ಇವತ್ತು? ಎಲ್ಲೋದಂತವನು? ಊರ್ಗೋದವನು ವಾಪಸ್ಸೇ ಬಂದಿಲ್ವ? ಇನ್ನ ಒಂದು ವಾರ ಆಯ್ತಲ್ಲ ಊರ್ಗೋಗವನು. ಎಲ್ಲ ಕಾರಣಗಳು ಹೇಳ್ರಲ್ಲೇ, ನಾವು ಹುಷಾರ್ ತಪ್ಪಿಡ್ತೀವಿ ಅಷ್ಟೇ. ಬಿರಿಯಾನಿ ಮಾತ್ರ ಬಿಸಿ ಬಿಸಿಲೇ ತಿನ್ನಬೇಕು, ಅದರ ಮಜಾನೇ ಬೇರೆ. ಎಷ್ಟು ಕೆ ಜಿ ಕುರಿ ತೊಗೊಂಡ್ರೆ ಮಟನ್ ಚೆನ್ನಾಗಿರುತ್ತೆ? 12, 13 15 ಕೆ ಜಿ ಒಳಗಡೆ ಇರಬೇಕು ಮರಿ. ಒಂದು 12 ಕೆ ಜಿ ಮೇಲೆ ಇರಬೇಕು. ಸ್ವಲ್ಪ ಲೈಟಾಗಿ ಕೊಬ್ಬಿರಬೇಕು, ಅವಾಗ ಮಟನ್ ಚೆನ್ನಾಗಿರುತ್ತೆ. ಇವಾಗ ನೀವು ಹೆಂಗೆ ಮಾಡಿದ್ರಿ ಇದೇ ಮೆಥಡಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೋಬೋದಾ? ಮಾಡ್ಬೋದು. ಸೇಮ್ ಮೆಥಡ್. ಚಿಕನ್ ಮಟನ್ ಬದಲು ಚಿಕನ್ ಹಾಕೋದು, ಆದರೆ ಕೂಗ್ಸಂಗಿಲ್ಲ, ಡೈರೆಕ್ಟ್ ಅಕ್ಕಿ ಹಾಕ್ಬೋದು. ಅಕ್ಕಿ ಜೊತೆ ಚಿಕನ್ ಹಾಕಿದ್ರೆ ಚಿಕನ್ ಬಿರಿಯಾನಿ ಆಗ್ಬಿಡುತ್ತೆ. ಚಿಕನ್ ಬಿರಿಯಾನಿ ಇಲ್ಲೇನು ಮಾಡ್ತೀವಿ, ಮಟನ್ 2 ವಿಷಲ್ ಕೂಗಿಸ್ಕೊಂಡು ಆಮೇಲೆ ಅಕ್ಕಿ ಹಾಕ್ತೀವಿ. ಅದು ಡೈರೆಕ್ಟ್ ಅಕ್ಕಿ ಹಾಕೋದು ಸಾಕು. ಇನ್ನೇನು ಚೆನ್ನಾಗಿ ಮಾಡ್ತೀರಾ ನೀವು ಹೇಳಿ? ಚಿಕನ್ ಐಟಮ್ಗಳು ಚೆನ್ನಾಗಿ ಮಾಡ್ತೀವಿ. ಜಿಂಜರ್ ಚಿಕನ್ನು, ಲೆಮನ್ ಚಿಕನ್ನು, ಚಿಲ್ಲಿ ಚಿಕನ್ನು, ಮಟನ್ ಕೈಮಾ ಪೆಪ್ಪರ್ ಡ್ರೈ, ಓಕೆ, ಮಟನ್ ಚಾಪ್ಸು. ಮಟನ್ ಚಾಪ್ಸ್ ಮಾಡ್ತೀರಾ? ಚೆನ್ನಾಗಿರುತ್ತಾ? ಮಟನ್ ಚಾಪ್ಸ್ ಗ್ಯಾರಂಟಿ. ಮಟನ್ ಬಿರಿಯಾನಿನೇ ತುಂಬ ಇಷ್ಟೊಂದು ಚೆನ್ನಾಗಿದೆ. ಭಾಳ ಖುಷಿ ಆಯಿತು. ನಿಮ್ಮ ಕೈಲಿ ಇನ್ನೊಂದು ಐಟಮ್ ಮಾಡಿಸ್ಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಬಸ್ಟ್ ಬಿಸಿಯಾಗಿ ತಿನ್ಬೇಕ್ರಿ. ಹೌದು, ಅಲ್ಲ, ಬಿಸಿ ಇರ್ಬೇಕು ಬಿರಿಯಾನಿ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಭಾಳ ಖುಷಿ ಆಯಿತು. ಬಿರಿಯಾನಿ ನೋಡಿದ್ಮೇಲೆ ನಿಮ್ಮ ಕೈಲಿ ಇನ್ನೊಂದು ಐಟಮ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಓಕೆ, ಇನ್ನೊಂದು ನೀವು ಬೋಟಿ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ ದೇವನಹಳ್ಳಿಯಲ್ಲಿ. ಮಟನ್ ಚಾಪ್ಸ್ ಮಾಡ್ತೀರಾ ಅಂತ ರೆಡಿ ಮಾಡ್ಕೊಳ್ಳಿ. ಇನ್ನೂ ಮುಂದಿನ ವಾರ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಸಿ ಬಿಸಿ ಬಿಸಿ, ಸ್ವಲ್ಪ ಮಳೆಗಳೇ ಬೀಳ್ತಾ ಇರಬೇಕು, ವಾತಾವರಣ ತಣ್ಣಗಿರಬೇಕು, ಬಿಸಿ ಬಿರಿಯಾನಿ ಈ ಥರ ಕೈ ಕೊಡಬೇಕು, ತಿನ್ನಬೇಕು, ಅದ್ರ ಮಜಾ ನೀವು ನೋಡಬೇಕು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಇವತ್ತೇ ಇದೇ ಮಟನ್ ಬಿರಿಯಾನಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಮಟನ್ ದಮ್ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿಗೆ ಎಣ್ಣೆ, ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಮೆಂತ್ಯ ಸೊಪ್ಪು, ಮೊಗ್ಗು, ಲವಂಗ, ಏಲಕ್ಕಿ, ಅನಾನಸು, ಚಕ್ಕೆ, ಪಲಾವ್ ಎಲೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಹಸಿಮೆಣಸಿನಕಾಯಿ ಪೇಸ್ಟ್, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಸರು, ಧನಿಯಾ ಪುಡಿ, ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸಿ ಮಟನ್ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ನಂತರ ಇದಕ್ಕೆ ಅಕ್ಕಿಯ 2ರಷ್ಟು ನೀರು ಹಾಕಿ ಕುದಿಸಿ ನಿಂಬೆ ರಸ, ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ ಪುನಃ 2 ವಿಸಲ್ ಕೂಗಿಸಿದರೆ ಮಟನ್ ದಮ್ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಮಂಜುಶ್ರೀ. ಮಂಜುಶ್ರೀ, ಅಡಿಗೆ ಮಾಡ್ತೀರೇನ್ರಿ? ಮಾಡ್ತೀವಿ. ತಿನ್ನೋ ತರನೇ ಕಾಯ್ತಾ ಇದ್ದೀರಾ? ಬನ್ನಿ. ಮತ್ತೆ ಏನ್ ಮಾಡ್ಕೊಂಡಿದ್ದೀರಾ ಮಂಜುಶ್ರೀ? ನಾನು ಬ್ಯೂಟಿಷಿಯನ್ ಟ್ರೈನಿಂಗ್ ಮುಗಿತ್ತು. ಬ್ಯೂಟಿಷಿಯನ್ಗೆ ಟ್ರೈನಿಂಗ್ ಬೇರೆ ಇದೆಯಾ? ಅದು ಎಷ್ಟು ತಿಂಗಳು ಟ್ರೈನಿಂಗು? 3 ಮಂತ್ಸ್. 3 ಮಂತ್ಸ್ ಟ್ರೈನಿಂಗ್ ಎಲ್ಲಿ ಮಾಡಿದ್ರಿ? ಬೇಗೂರು. ಮನೆ ಇರೋದಲ್ಲಿ? JP ನಗರ್ 8th ಫೇಸ್. ಅಡಿಗೆ ಮಾಡ್ತೀರಾ? ಮಾಡ್ತೀವಿ. ಯಾರ್ಯಾರು ಇದ್ದೀರಾ ಮಲ್ಲಿ? ನಾನು, ಹಸ್ಬೆಂಡು, ಮಗು ಮತ್ತೆ ಅತ್ತೆ. ಏನ್ ಮಾಡ್ತಾರೆ? ಅವರು ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಅದ್ರಲ್ಲಿ ಎನರ್ಜಿ ಡ್ರಿಂಕ್ ಅಲ್ಲಿ ಇದಾರಾ? ಓಕೆ, ಒಂದ್ ತಂದಿದ್ದೀರಾ ಎನರ್ಜಿ ಡ್ರಿಂಕ್? ಇಲ್ಲ, ತರ್ಸ್ಕೊಡ್ತೀನಿ ಬಿಡಿ. ಏನ್ ತರ್ಸ್ಕೊಡೋದು ನೀವು? ಬರ್ಬೇಕಾದ್ರೆ ಹಿಡ್ಕೊಂಡ್ ಬರ್ಬೇಕು. ಆಯ್ತು, ಮತ್ತೆ ತರ್ಸ್ಕೊಡ್ತೀನಿ. ಏನ್ ಅಡಿಗೆ ಮಾಡ್ತೀರಿ? ಪುದೀನ ಚಿಕನ್ ಗ್ರೇವಿ. ಮಲ್ಲಿ ಅಡಿಗೆ ಮಾಡೋದು ನೀವೇನಾ? ನಾನೇ. ಓಕೆ, ಎಷ್ಟು ಜನ ಮಕ್ಕಳು? ಒಬ್ಬ. ಏನ್ ಮಗನ ಹೆಸರು? ಮನ್ವಿತ್. ಏನು ಎಷ್ಟನೇ ವರ್ಷ? 2 years. 2 years. ಇನ್ನ ಸ್ಕೂಲ್ಗೆ ಸೇರಿಸಿಲ್ಲ? ಇನ್ನೂ ಇಲ್ಲ, ನೆಕ್ಸ್ಟ್ ಇಯರ್ ಸೇರಿಸ್ಬೇಕು. ಯಾವಾಗ ನಿಮ್ದು ಬ್ಯೂಟಿಷಿಯನ್ ಅಂಗಡಿ ಓಪನ್ ಆಗೋದು? ಅಂಗಡಿ ಇನ್ನೂ ಲೇಟು, ಬಟ್ ಜಾಬ್ಗೆ 1ನೇ ತಾರೀಕಿಂದ ಹೋಗ್ತಾ ಇದ್ದೀನಿ. ಜಾಬ್ಗೆ ಹೋಗ್ತಾ ಇದ್ದೀರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬ್ಯೂಟಿಷಿಯನ್ ಟ್ರೈನಿಂಗ್ ಬೇರೆ ಮಾಡ್ಕೊಂಡಿದ್ದಾರೆ. ಕುಕ್ಕಿಂಗ್ ಟ್ರೈನಿಂಗ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಕುಕ್ಕಿಂಗ್ ಟ್ರೈನಿಂಗ್ ಆಗಿಲ್ಲ ಅಂದ್ರೆ ಮುರಳಿ ಮಿಲ್ಟ್ರಿ ಹೊಟ್ಟಿದೆ. ಏನ್ ಮಾಡ್ತಾ ಇದ್ದೀರಾ ಅಡುಗೆ? ಪುದೀನಾ ಚಿಕನ್ ಫ್ರೈ. ಪುದೀನಾ ಚಿಕನ್ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಿ? ಪುದೀನಾ ಚಿಕನ್ ಫ್ರೈ ಬೇಕಾದ ಸಾಮಗ್ರಿಗಳು: ಚಿಕನ್, ನಿಂಬೆಹಣ್ಣು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಾಳು ಮೆಣಸಿನ ಪುಡಿ,
ಕಾಳು ಮೆಣಸು, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮಿಲಿಟರಿ ಹೋಟ್ಲಿಗೆ ಹೋಗಿದ್ದೀರಾ? ಇಲ್ಲ ಯಾವ ಮಿಲಿಟರಿ ಹೋಟ್ಲ್ ಹೋಗಿಲ್ವಾ? ಇಲ್ಲ. ಯಜಮಾನ್ರು ಕರ್ಕೊಂಡು ಹೋಗಿ, ಒಳ್ಳೊಳ್ಳೆ ಮಿಲಿಟರಿ ಹೋಟ್ಲ್ಗಳಿದೆ ಇವಾಗ. ಸರಿ, ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಕಡಾಯಿ ಕೊಡಿ ಅಥವಾ ಬಾಣಲಿ ಕೊಡಿ. ಕಡಾಯಿ ಅಥವಾ ಬಾಂಡಿ ಅದರೊಳಗೆ ಮಾಡ್ಬಿಡ್ತೀರಾ ಎಲ್ಲ? ಫಸ್ಟ್ ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಡಿ. ಮತ್ತೆ ಪುದೀನ ಸೊಪ್ಪು. ಎಷ್ಟು ಕೆಜಿ ಇದೆ ಚಿಕನ್? ಹಾಫ್ kg ಇದೆ. ಹಾಫ್ ಕೆಜಿ ಚಿಕನ್ಗೆ ಒಂದು ಕಂತೆ ಎಷ್ಟು ಪುದೀನನಾ? ಒಂದು ಸ್ವಲ್ಪ. ಓಕೆ, ಆಮೇಲೆ ಹಸಿಮೆಣಸಿನ್ಕಾಯಿ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಅವ್ರಿಗೆ ಇನ್ನೂ ಏನು ಹೇಳಲೇ ಇಲ್ಲ. ಇಷ್ಟು ಬೇಗ ಎಲ್ಲ ಹೇಳ್ತಾರೆ, ಇನ್ನೂ ರುಚಿನೇ ಸಿಕ್ಕಿರಲ್ಲ ಬಾಯಿಗೆ, ಎಲ್ಲಿ ಹೇಳಕ್ಕಾಗುತ್ತೆ ಇಷ್ಟು ಬೇಗ? ಸ್ವಲ್ಪ ಬೆಳ್ಳುಳ್ಳಿ, ಓಕೆ, ಸ್ವಲ್ಪ ಶುಂಠಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಅಡುಗೆ ಮಾಡೋದು ಯಾರು ಮನೇಲಿ? ನಾನೇ. ಅತ್ತೆ ಅವರು ಅಪರೂಪ ಮಾಡ್ತಾರೆ, ಮಿಕ್ಕಿ ಮಾಡ್ತಾರಾ ಟೈಮಲ್ಲೆಲ್ಲ ಅಡ್ಗೆ? ನಾನೇ. ಸ್ವಲ್ಪ ಪೆಪ್ಪರ್ 1 ಸ್ಪೂನ್. 1 ಸ್ಪೂನ್ ಪೆಪ್ಪರ್ ಹಾಕೊಂಬಿಟ್ರಾ? ವೆರಿ ಗುಡ್. ಆಮೇಲೆ ಅಷ್ಟೇ, ರುಬ್ಕೊಳ್ಳೋದು. ಸ್ವಲ್ಪ ನೀರು ಹಾಕೊಳ್ಳಿ. ಅದೇನು ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂತ ಅನ್ಸಿದ್ ನಿಮಗೆ? ಆಸೆ ಇತ್ತು, ಬ್ಯೂಟಿಷಿಯನ್ ಮಾಡ್ದೆ. ಆಗಬೇಕು ಅಂತನಾ? ಹಾ. ನೀವೇ ಮಾಡ್ಕೊಳಕ್ ಆಸೆ ಐತಾ ಬೇರೆಯವ್ರಿಗೆ ಮಾಡಬೇಕು ಅಂತ ಆಸೆ? ಬೇರೆಯವ್ರಿಗೆ ಮಾಡ್ಬೇಕು ಅಂತ, ನಮಗೋಸ್ಕರ Okay. ಮಾಡಕ್ಕಾಗುತ್ತಾ? ಕಡಾಯಿ. ಏನ್ ಅಡುಗೆ ಮಾಡ್ತೀರಾ ನೀವು ಮನೇಲಿ? ಎಲ್ಲ ಐಟಮ್ಸ್ ನಾನೇ ಮಾಡೋದು. ಹೌದಾ? ಎಷ್ಟು ಗಂಟೆ ಹೋಗ್ತಾರೆ ಯಜಮಾನ್ರ ಕೆಲಸಕ್ಕೆ? 10 ಗಂಟೆ ಹೋಗ್ತಾರೆ. ಟಿಫನ್ ತಗೊಂಡೋಗ್ಬಿಡ್ತಾರಾ? ಇಲ್ಲ, ತಿನ್ಬಿಟ್ಟು ಹೋಗ್ತಾರೆ. ಮಧ್ಯಾಹ್ನ ಅವರು ಬೇಕಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಔಟ್ಸೈಡ್ ಎಲ್ಲ ಮಾಡ್ಕೊಳ್ತಾರೆ. ಓಕೆ, ಆಮೇಲೆ ತಿರುಗಿ ಎಷ್ಟು ಗಂಟೆಗೆ ಬರ್ತಾರೆ ಸಾಯಂಕಾಲ? ಟೈಮಿಂಗ್ಸ್ ಇಲ್ಲ, ಯಾವಾಗಂದ್ರೆ ಅವಾಗ ಬರ್ತಾ ಇರ್ತಾರೆ. ಪಾಪ, ಹಂಗೆ ಕೆಲಸ ಜಾಸ್ತಿ ಆದ್ರೆ ಹಂಗೆ ಸಾಕಾಯ್ತು ಪಾತ್ರೆ ದೊಡ್ಡದು ಬೇಕಾ? ಇಲ್ಲ ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ. ಸಾಕಾ? ಸಾಕು. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ? ಫ್ರೀ ಟೈಮಲ್ಲಿ ಒಗ್ಗರಣೆ ಡಬ್ಬಿ ನೋಡ್ತೀನಿ, ಓಕೆ, ಮತ್ತೆ ಮಗುನ ನೋಡ್ಕೊಳ್ಳೋದೇ ಆಗೋಗುತ್ತೆ ಟೈಮ್. ಏನು ಮಗು ಹೆಸರು? ಮನ್ವಿತ್. ಮನ್ವಿತ್. ಇನ್ನ ಸ್ಕೂಲಿಗೆ ಸೇರಿಸಿಲ್ಲ? ಇನ್ನೂ ಇಲ್ಲ. ಮತ್ತೆ ಇವಾಗ ಏನೋ ಬ್ಯೂಟಿಷಿಯನ್ ಕೋರ್ಸ್ ಬೇರೆ ಕಲಿತಾ ಇದ್ದೀರಾ, ಕೆಲಸಕ್ಕೆ ಸೇರಿಬಿಟ್ಟು ಮಗುನ ಯಾರು ನೋಡ್ಕೊಳ್ತಾರೆ? ಇದಾರೆ ಮನೇಲಿ ನೋಡ್ಕೊಳಕ್ಕೆ. ಯಾರಿದ್ದಾರೆ? ಅಮ್ಮ. ಅಮ್ಮ ಎಲ್ಲ ನೋಡ್ಕೊಳ್ತಾರ? ನೋಡ್ಕೊತಾರೆ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಯಾರ ಜೊತೆ ಬಂದಿದ್ದೀರಿ ಈಗ? ನಮ್ಮ ನಾದ್ನೆ ಸಿಸ್ಟರ್ ನಾದ್ನಿ ಇಂದ, ಜೊತೆ ಬಂದಿದ್ದೀರಾ? ಹಸ್ಬೆಂಡ್ ತಂಗಿ. ಈರುಳ್ಳಿನಾ? ಹಾ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾ, ಬ್ರೌನ್ ಕಲರ್ ಆಗಬೇಕಾ, ಅಥವಾ ಇಷ್ಟೇ ಸಾಕಾ? ಇಲ್ಲ, ಫ್ರೈ ಆಗ್ಬೇಕು ಚೆನ್ನಾಗಿ. ಫುಲ್ಲು ಫ್ರೈ ಆಗಬೇಕಾ? ಫಸ್ಟು ನಿಮ್ಮ ಯಜಮಾನ್ರ ಜೊತೆ ಯಾವ್ದಾದ್ರು ಮಿಲಿಟರಿ ಹೋಟ್ಲಿಗೆ ಹೋಗಿ. ಸರಿ. ಒಳ್ಳೊಳ್ಳೆ ಮಿಲಿಟರಿ ಹೋಟ್ಲ್ ಇದೆ ಇವಾಗ. ಸಿನಿಮಾಗೆ ಹೋಗ್ತೀರಾ? ಹೋಗ್ತಾ ಇರ್ತೀವಿ. ಯಾವ ಭಾಷೆ ಸಿನಿಮಾಗೆ ಹೋಗ್ತೀರಾ? ಕನ್ನಡ, ಆಮೇಲೆ ತೆಲುಗು. ಓಕೆ, ತೆಲುಗು ಹೆಂಗೆ? ತೆಲುಗು ಬೇರೆ ಬರ್ತಾ ನಿಮಗೆ? ಅರ್ಥ ಆಗುತ್ತೆ, ಬಟ್ ಮಾತಾಡಕ್ ಬರಲ್ಲ. ಮತ್ತೆ ಅರ್ಥ ಆಗಿರೋ ಭಾಷೆ ಸಿನಿಮಾ ನೋಡೋದೇನು? ಸುಮ್ಮನೆ. ಎಷ್ಟೊಂದು ಕನ್ನಡ ಸಿನಿಮಾಗಳು ಬರುತ್ತೆ, ಕನ್ನಡ ನೋಡ್ತೀವಲ್ಲ. ಆದ್ರೂ ತೆಲುಗು ಅರ್ಥ ಆಗಿರೋದು ನೋಡ್ಬೇಕು. ಅವ್ರಿಗೆ ಇಷ್ಟ, ಹಸ್ಬೆಂಡಿಗೆ ಇಷ್ಟ. ತೆಲುಗು ಇಷ್ಟನಾ ಅವ್ರಿಗೆ? ತೆಲುಗು ಇಷ್ಟ ಅವರಿಗೆ. ಓಕೆ, ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಹಾಕಿ ಮೇಡಮ್. ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೇಡಮ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಪುದೀನ ಸೊಪ್ಪನ್ನು ಹಾಕಿ, ಮೆಣಸಿನ್ಕಾಯಿನ ಹಾಕಿ ಹುರಿದಿರೋಂಥ ಒಳ್ಳೆ ರುಬ್ಬಿರೋಂಥ ಮಸಾಲ. ಸಾಕಾ? ಅರ್ಧ ಕೆಜಿಗೆ ಇಷ್ಟು ಮಸಾಲ ಸಾಕು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಬೇಕು ಚೆನ್ನಾಗಿ. ಓಕೆ, ಫುಲ್ ಟ್ರೈನಿಂಗ್ ಆಯ್ತಾ? ಬ್ಯೂಟಿಷಿಯನ್ ಟ್ರೈನಿಂಗು ಮುಗಿತು. 3 ತಿಂಗಳಲ್ಲಿ ಕಲ್ಸ್ಕೊಟ್ಬಿಟ್ರಾ? ಕಪ್ಪು ಇರೋಲ್ಲ ಬೆಳ್ಳು ಮಾಡ್ಬೋದಾ? ಮಾಡ್ಬೋದು ಇಮಿಡಿಯೇಟ್ ಆಗಿ. ಸ್ವಲ್ಪ ಅರಿಶಿನ ಹಾಕೋತೀನಿ. ಹಾಕೊಳ್ಳಿ ಮೇಡಮ್. ರವಿ ಮಸಾಲದವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಮೇಲೆ ಚಿಕನ್ ಹಾಕೋತೀನಿ. ಚಿಕನ್ ಅರ್ಧ ಕೆಜಿ ಇದೆ, ವಿತ್ ಬೋನ್ ಚಿಕನ್ನು. ಬೋನ್ಲೆಸ್ಸು ಮಾಡ್ಕೋಬಹುದು, ಬೋನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ? ಚಪಾತಿ, ರೋಟಿ. ಏನ್ ನಿಮ್ಮ ಹೆಸರು? ಮಂಜುಶ್ರೀ. ಮಂಜು, ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ? ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಮತ್ತೆ ಅನ್ನ ರಸಂ ಸೈಡ್ ಚೆನ್ನಾಗಿರುತ್ತೆ. ಓಕೆ, ಚಪಾತಿ ತಂದಿದ್ದೀರಾ? ಬರೀ ಕೈಲಿ ಬಂದಿದ್ದೀರಾ? ಸರಿ ಹೋಯ್ತು ಬಿಡಿ. ಮೂರ್ತಿ, ಚಪಾತಿ ಮಾಡ್ಕೊಡಪ್ಪ ಒಂದು. ಓಕೆ, ಮತ್ತೆ ಹೇಳಿ. ಸಾಲ್ಟಾ? ಮಂಜು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಚಿಕನ್ ಮಾಡ್ತಾ ಇದ್ದಾರೆ. ಪುದೀನ ಚಿಕನ್ನು ಈಸಿಯಾಗಿ ಮಾಡ್ಕೋಬೋದು, ಮನೇಲೆ ನೀವೇ ಮಾಡ್ಕೋಬೋದು ಈಸಿಯಾಗಿ. ಒಂದಷ್ಟು ಹಾಕಿ ರುಬ್ಬಿಂಗ್ ಹಾಕಿದ್ರೆ ಪುದೀನ ಚಿಕನ್ ರೆಡಿ ಆಗ್ಬಿಡುತ್ತೆ ಸರ್. ತಿನ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ಯಜಮಾನ ಹೆಸರೇನು? ಪ್ರವೀಣ್. ಏನು ಬೇಕು? ಅದು ಕ್ಲೋಸ್ ಮಾಡಬೇಕಾ? ಎಷ್ಟು ನಿಮಿಷ ಬೇಕಬೇಕಾಗುತ್ತೆ? ಒಂದು 10 ಮಿನಿಟ್ಸ್ ಬೇಕಾಗುತ್ತೆ. ಮಿಕ್ಕಿದೆಲ್ಲ ಹಾಕೈತಾ? ನೀರು ಹಾಕ್ಬೋದಾಗಿತ್ತೇನೋ? ಇಲ್ಲ, ಅದ್ರಲ್ಲೇ ನೀರಂಶ ಬೀಳುತ್ತಲ್ಲ, ಅದೇ ಸಾಕಾ? ಬೇರೆ ನೀರು ಬೇಡ? ಫುಲ್ ಡ್ರೈ ಆಗಿರ್ತಿದ್ದು ನೋಡ್ಕೊಳ್ಳೋಣ. ಇಲ್ಲ, ಸ್ವಲ್ಪ ಗ್ರೇವಿ ತರ ಬರುತ್ತಾ? ಓಕೆ, ಬೇಕಿದ್ದಾಗ ಸ್ವಲ್ಪ ನೀರು ಹಾಕೊಳ್ಳಿ. ಇದ್ರ ಜೊತೆಗೆ ಚಪಾತಿ, ಪೂರಿಗೆ, ಅನ್ನ ರಸಂ ಪಕ್ಕಕ್ಕೆ ಎಲ್ಲ ಡ್ರೈ ಐಟಮು. ಒಳ್ಳೆ ಪುದೀನ ಚಿಕನ್ ಡ್ರೈನ ಮಾಡ್ತಾ ಇದ್ರೆ ಮಂಜು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನೇನು ಹಾಕ್ಬೇಕಾ ಇದಕ್ಕೆ? ಲಾಸ್ಟ್ ಅಲ್ಲಿ ಹಾಕ್ತೀವಿ. ಇನ್ನು ಲಾಸ್ಟ್ ಅದು ಬೆಂದಾದ್ಮೇಲೆ ಲಾಸ್ಟ್ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಬೇಕಾ? ಸ್ವಲ್ಪ ಹಾಕೊಳ್ಳೋಣ, ಚಿಕನ್ ಬೇಯಬೇಕಲ್ಲ. ನೀರು ಹಾಕಿ ಚಿಕನ್ ಬೇಯಬೇಕು. ಮುಚ್ಚೋಣ ಸ್ವಲ್ಪ.
ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಪುದೀನಾ ಚಿಕನ್ ಅನ್ನ ಮಾಡಿದ್ದಾರೆ, ಪುದೀನಾ ಚಿಕನ್ ಡ್ರೈ ಅನ್ನ ಮಾಡಿದ್ದಾರೆ. Pepper ಮಂಜು powder ಅವರು ಏನಾಗ್ಬೇಕು ಮಂಜು? ಪೆಪ್ಪರ್ ಪೌಡರ್, ತಗೊಳ್ಳಿ. ಓಕೆ, ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ, ಕಸ್ತೂರಿ ಮೇಥಿ ಹಾಕ್ತೀರಾ? ಹಾಕಿ ಮೇಡಮ್. ಸ್ವಲ್ಪ ಫೈನಲ್ ನಿಂಬೆಹಣ್ಣು ಆಫ್ ಮಾಡ್ಲಾ? ಹಾಫ್ ಆಗಿದೆಯಾ? ಆಗಿದೆ. ಫುಲ್ ಮಲ್ಲಿಂಗೆ ಮಾಡೋದಾ? ಹಿಂಗೆ ಮಾಡೋದು. ಚಪಾತಿ ಪೂರಿಗೂ ಚೆನ್ನಾಗಿರುತ್ತೆ, ಡ್ರೈ ಆಗಿತ್ತು ಅಂದ್ರೆ ಅನ್ನ ಸಾಂಬಾರ್ಗೂ ಚೆನ್ನಾಗಿರುತ್ತೆ, ಅನ್ನ ರಸಂಗೂ ಚೆನ್ನಾಗಿರುತ್ತೆ ಅಂತ ಮಂಜು ಅವ್ರು ಹೇಳ್ತಾ ಇದ್ದಾರೆ. ಓಕೆ ಮಂಜು, ಹಾಕೊಡಿ ಇದಕ್ಕೆ. ಪುದೀನಾ ಚಿಕನ್ ಫ್ರೈ. ಪುದೀನಾ ಚಿಕನ್ ಫ್ರೈ ರೆಡಿ ಮಾಡಿಕೊಟ್ಟಿದ್ದಾರೆ. ಮಂಜು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ನಮಗೂ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಿಮ್ಗೆ ಹೇಳ್ತೀವಿ, ಇಲ್ಲಾಂದ್ರೆ ನಾವೇ ತಿನ್ಕೊಳ್ತೀವಿ. ಬನ್ನಿ ಮೇಡಮ್. ಯಾರ ಜೊತೆ ಬಂದಿದ್ದೀರಿ? ನಮ್ಮ ಸಿಸ್ಟರ್ ಇನ್ ಲಾ. ಸಿಸ್ಟರ್ ಇನ್ ಲಾನಾ? ಓಕೆ, ಸಿಸ್ಟರ್ ಇನ್ ಲಾ ಕರೆಯೋದಾ? ಬರ್ತಾರಂತ? ಬರ್ತಾರೆ. ನಿಮ್ಮ ಮಗನ್ ಕರ್ಕೊಂಡ್ ಬಂದಿಲ್ಲ? ಅವನು ಬಂದಿಲ್ಲ. ಯಾಕೋ? ಗಲಾಟೆ ಮಾಡ್ತಾನೆ. ಅದಕ್ಕೆ ಯಾರಿದ್ದಾರೆ ಮಲ್ಲಿ ನೋಡ್ಕೊಳಕ್ಕೆ? ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ. ಅಮ್ಮನ ಹತ್ರ ಬಿಟ್ಟು ಬಂದಿದ್ದೀರಾ? ಓಕೆ, ಏನ್ ನಿಮ್ಮ ಸಿಸ್ಟರ್ ಇನ್ ಲಾ ಹೆಸರೇನು? ದಿವ್ಯಾ. ದಿವ್ಯಾನಾ? ಕರೀಲಿದ್ದಾರೆ? ದಿವ್ಯಾ. ಅಯ್ಯೋ, ಮಲ್ಲಿ ಹಿಂಗೆ ಕರಿಯೋದಾ? ಇಲ್ಲ. ಹೆಂಗ್ ಕರಿತೀರಾ ಮಲ್ಲಿ? ದಿವ್ಯಾ. ಅಯ್ಯೋ, ಇಷ್ಟೇ ಸೌಂಡಾ? ಓಕೆ ದಿವ್ಯಾ, ಬನ್ರಿ ರೀ, ಬನ್ನಿ. ನಮಸ್ಕಾರ, ಬನ್ರಿ. ಅಡಿಗೆ ಮಾಡ್ತೀರಾ? ಬರ್ತಾ ಮಾಡಕ್ಕೆ? ಮಾಡ್ತೀವಿ. ಏನೇನ್ ಮಾಡ್ತೀರಾ? ಮನೇಲೆಲ್ಲ ನಾವೇ ಮಾಡೋದು. ಎಲ್ಲಾರ ಮಲ್ಲೂ ಹಂಗೆ ಹೇಳೋದು, ಎಲ್ಲ ನಾವೇ ಮಾಡೋದು ಅಂತ ಮನೆಗೆ ಹೋದ್ರೆ ಅವ್ರ ಮನೆಯವ್ರು ಅತ್ತೆ ಹೇಳ್ತಾರೆ. ಹತ್ರ ಆರಾಮಾಗಿ ಕೂತಿರ್ತಾರೆ. ಅದೇ ಇವೆಲ್ಲ ನೀವ್ ಹೇಳ್ತೀರಿ, ನೀವು ಮತ್ತೆ ಕೇಳ್ಬೇಕು. ಅವಳೆಲ್ಲ ಮಾಡ್ತಾಳೆ, ಎಲ್ಲ ನಾನೇ ಮಾಡೋದು ಅಂತ ಅವ್ರು ಅಂತಾರೆ. ನೀವು ನೋಡಿದ್ರೆ ಹಿಂಗಂತೀರಾ? ನಮ್ಮ ಮನೇಲಿ ಸಿಕ್ಕಿರೋರು ನಾವೇ ಸರ್, ನಾವೇ ಮಾಡ್ತೀವಿ ಎಲ್ಲ. ನೀವೇ ಮಾಡ್ತೀರಾ ಅಡಿಗೆನ? ಏನ್ ಚೆನ್ನಾಗಿ ಮಾಡ್ತೀರಿ? ಪ್ರತಿಯೊಂದು ಮಾಡ್ತೀವಿ. ಪ್ರತಿಯೊಂದು. ನೀವು ಮಾಡೋದು ನಿಮ್ಮ ಯಜಮಾನ್ರಿಗೆ ಯಾವ್ದು ಇಷ್ಟ? ಎಲ್ಲ ಇಷ್ಟ ಆದ್ರೆ ಟೇಸ್ಟ್ ಆಗಿರ್ಬೇಕು. ಮತ್ತೆ ಇನ್ನೇನು ಗೊಬ್ಬರ ತಿನ್ನಂಗ್ ಬೇರೆ ತಿನ್ನಕ್ಕಾಗಲ್ಲ? ಇಲ್ಲ, ಆಮೇಲೆ ಕರೆಕ್ಟ್ ಆಗಿ ಹೇಳ್ತಾರೆ. ಇಲ್ಲ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ಇಂಪಾರ್ಟೆಂಟ್. ಅದ್ರಲ್ಲಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಮಾಡೋ ಕರೆಕ್ಟ್ ಮಾಡ್ತೀವಿ. ಓಕೆ, ಎರಡನೇ ಸರಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮಲ್ಲಿ ಊಟ ಮಾಡಲ್ಲ, ಬೇರೆ ಕಡೆ ಊಟ ಮಾಡ್ತಾರೆ. ಅವ್ರೆಲ್ಲೂ ಹೋಗಲ್ಲ ಸರ್, ಮನೆಯಲ್ಲೇ ತಿಂತಾರೆ. ಹಂಗೆ ಅನ್ಕೊಂಡಿರೋದು ಎಲ್ಲಾರು. ಮೂರು ಟೈಮು ಮನೆಗೆ ಬರ್ತಾರೆ ಊಟಕ್ಕೆ, ಬೆಳಗ್ಗೆ ಮಧ್ಯಾಹ್ನ ನೈಟ್ ಮಾಮೂಲಿ. ಓಕೆ, ಚೆನ್ನಾಗಿ ಮಾಡ್ತೀರಿ ಅಡುಗೆನ. ಇವ್ರೇನ ಬೇಕು? ಅತ್ತಿಗೆ ಚೆನ್ನಾಗಿ ಮಾಡ್ತಾರೆ ಅಡುಗೆ? ಸೂಪರ್ ಮಾಡ್ತಾರೆ. ಓಕೆ, ನಿಮ್ಮ ಅತ್ತಿಗೆ ಮಾಡಿರೋ ಅವತಾರ ನೋಡಿದೀವಿ ಈಗ. ತಿನ್ ನೋಡ್ತೀರಾ? ತಿಂದ್ಬಿಟ್ಟು ಹೇಳ್ತೀವಿ ಬಿಡಿ ಸರ್. ಓಕೆ, ತಮ್ಮರಲ್ಲಿ ಬಾರ 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 ಮೂರ್ತಿ ಬಾರ. ನಾವು ಮಾಡೋದಲ್ಲ, ನೀವು ಬಂದಿದ್ದೀರಾ, ನಿಮ್ಮ ಅತ್ತಿಗೆ ಹೆಂಗ್ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ನೋಡಿ ಕೊಡ್ರಿ ಅವ್ರಿಗೆ ರೀ. ಸರಿಯಾಗಿ ಹೇಳ್ಬೇಕು, ಏನು ಸರಿ ಇಲ್ಲ, ಏನು ಸರಿ ಇದೆ ಅಂತ. ಟೇಸ್ಟ್ ಮಾಡಿ ಸರ್. ಫಸ್ಟ್ ನೀವು ಮಾಡಿ ಕೊಡಿಲಿ. ಖಾರ ಕಮ್ಮಿ ಇದೆ ಅಷ್ಟೇ, ಇನ್ನೆಲ್ಲ ಖಾರ ಕಡಿಮೆ ಇದೆಯಾ? ಇನ್ನೆಲ್ಲ ಕರೆಕ್ಟ್ ಆಗಿದೆ. ನೀವು ಮನೆಗೆ ಹೋದಾಗ ಹಿಂಗೆ ಮಾಡ್ಕೊಟ್ಟಿದ್ದಾರಾ? ನಾವು ಹೋದ್ರೆ ಅವರೇ ಮಾಡೋದು ಯಾವಾಗ್ಲೂ. ಓಕೆ, ರೆಸ್ಟ್ ತಗೊಳ್ಳೋದು ಅತ್ತಿಗೆ ಮನೆಗೆ ಹೋದ್ರೆ. ಚೆನ್ನಾಗಿ ಮಾಡಿದ್ದಾರೆ. ಪುದೀನಾ ಚಿಕನ್ ಡ್ರೈ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫಸ್ಟ್ ಆಗಿದೆ. ಥ್ಯಾಂಕ್ ಯು. ಮುದ್ದೆ ಮಾಡ್ತೀರಾ? ಮಾಡ್ತೀನಿ. ಮುದ್ದೆನೂ ಮಾಡ್ತೀರಾ? ಯಜಮಾನ ಮುದ್ದೆನ ಚಪಾತಿನ? ಮುದ್ದೆ ಚಪಾತಿ ಎರಡೂ ಬೇಕು ಅವ್ರಿಗೆ. ನೈಟ್ ಮುದ್ದೆ ಇರಬೇಕು, ಮಧ್ಯಾಹ್ನ ಚಪಾತಿ. ಮದುವೆ ಊಟಕ್ಕೆ ಬರ್ತಾರಾ? ಅದೇ ಒಂದೊಂದ್ ಟೈಮ್ ಬರ್ತಾರೆ, ಬರ್ಬೇಕಾದ್ರೆ ಫೋನ್ ಮಾಡ್ಬಿಡ್ತಾರೆ ಬರ್ತೀನಿ ಅಂತ, ರೆಡಿ ಮಾಡಿ ಇಡ್ಬೇಕು. ನೀವು ಕೆಲಸಕ್ಕೆ ಹೋಗ್ಬಿಟ್ರೆ ಹೆಂಗೆ ಮತ್ತೆ? ಕೆಲ್ಸಕ್ಕೆ ಹೋದ್ರೆ ಮಾಡಿರ್ತೀನಿ, ಬಂದ್ ತಿಂತಾರೆ. ಅವ್ರು ಊಟಕ್ಕೆ ಬರೋದು ಊಟಕ್ಕಲ್ಲ, ನೀವು ಬಂದಿದ್ದೀರಾ ಪಾಪ ಬೇಜಾರಾಗ್ತಿದ್ದ ಬರೋದವ್ರು. ಏನ್ ಮಾಡೋದವ? ಏನ್ ಮಾಡೋದು, ಅವರೇ ಹೋಗು ಕೆಲ್ಸಕ್ಕೆ ಅಂತ ಹೇಳಿರೋದಲ್ವಾ. ಒಳ್ಳೇದು, ಕೆಲಸ ಮಾಡಿದ್ರೆ ಏನು ತಪ್ಪಿಲ್ಲ. ನಮ್ಮ ಇವತ್ತಿನ ಮುರುಳಿ ಮಿಲ್ಟ್ರಿ ಊಟಕ್ಕೆ ಬಂದಿದ್ದಾರೆ ಮಂಜು ಅವರು. ಬನ್ನಿ ಮೇಡಮ್. ಮಂಜು, ನೀವೆಲ್ಲ ಕೂತ್ಕೊಳ್ಳಿ, ಇನ್ನೊಂದೆರಡು ಹಾಕೊಂಡು ಖಾಲಿ ಮಾಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಳ್ಳೆ ಅಡುಗೆ ಮಾಡಿ ಕೊಟ್ಟಿದ್ದಾರೆ. ಇವ್ರಿಗೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬರ್ ಇರ್ತಕ್ಕಂಥ ತುಪ್ಪ ನಿಮ್ಗೋಸ್ಕರ. ಥ್ಯಾಂಕ್ ಯು. ರವಿ ಮಸಾಲದವ್ರು ರವಿ ಮಸಾಲವನ್ನು ಕೊಟ್ಟಿದ್ದಾರೆ ನಿಮ್ಗೋಸ್ಕರ. ಥ್ಯಾಂಕ್ ಯು. ಎಲ್ಲ ಮಸಾಲ ಪುಡಿಗಳೊಳಗಿದೆ. ನಿಮ್ಮ ಮನೆಗೆ ಮೋಸ್ಟ್ಲಿ ಒಂದು ವರ್ಷ ಬರುತ್ತೆ. ಅರೇಕಾ ಟೀ, ಅಡಿಕೆಯಿಂದ ತಯಾರಾದ ಟೀ ಅರೇಕಾ ಟೀ. ಸೌಂದರ್ಯಕ್ಕೆ, ಜೀರ್ಣಕ್ರಿಯೆಗೆ, ಆರೋಗ್ಯಕ್ಕೆ ಅರೇಕಾ ಟೀ. ಥ್ಯಾಂಕ್ ಯು. ಕೂದು ಉದುರ್ತಾ ಇದೆಯಾ? ಏನಿಲ್ಲ, ಚೆನ್ನಾಗಿದೆ. ಸುಂದರಿ ಉದುರ್ತಾ ಇದೆಯಾ? ಯಾರು ಕೇಳಿದ್ರು ಅದೊಂದು ಕೂದು ಉದುರ್ತಾ ಇದೆಯಾ? ನಮ್ಮ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಹರ್ಬಲ್ ಶಾಂಪು ಕೊಟ್ಟಿದ್ದಾರೆ. ವಿಟಮಿನ್ ಇ ಇರತಕ್ಕಂಥ ಏಕೈಕ ಆಯಿಲು. ಫಸ್ಟು ಕೂದಲು ಉದುರೋದಿಲ್ಲತ್ತೆ, ಬೆಳೆಯೋಕ್ಕೆ ಶುರು ಆಗುತ್ತೆ. ನಿಮಗೋಸ್ಕರ ರಿಷಿಕೇಶ್ ಬೃಂಗ ಏರ್ ಆಯಿಲು. ಥ್ಯಾಂಕ್ ಯು ಸರ್. ತ್ರಿಬಲ್ ಡಿಶ್ ವಾಶ್, ಪಾತ್ರೆಯನ್ನು ತೊಳೆಯುವಂಥದ್ದು ಮತ್ತು ಬಟ್ಟೆಯನ್ನು ಒಗೆಯುವಂಥದ್ದು. ತ್ರಿಬಲ್ ಸೋಪ್ ಅಂಡ್ ಡಿಟರ್ಜೆಂಟ್ ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಜೊತೆಗೆ
1 ವರ್ಷಕ್ಕಾಗುವಷ್ಟು ಸೋಪು, ಡಿಟರ್ಜೆಂಟ್ ಸೋಪ್ ಬೇಕಾದ್ರೆ ತಗೋಬಹುದು, ಇಲ್ಲ ಪಾತ್ರೆ ತೊಳೆಯುವಂತ ಕೇಕ್ ಬೇಕಾದ್ರೆ ತಗೋಬಹುದು. ಇದು ನಿಮಗೋಸ್ಕರ 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಮೈಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮಗೆ ಒಂದು ಬೆಳ್ಳಿಯ ಶಿವಲಿಂಗವನ್ನ ಜೊತೆಗೆ ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲ ಇವರ ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸ್ ರಸ್ತೆ ಮಣಿಪಾಲ್ ಸೆಂಟರ್ ಕೂಡ ಇವರ ಶೋರೂಮ್ ಇದೆ. 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ ಮುಳಿಯಾದವರು ನಿಮಗೋಸ್ಕರ. ಒಗಂಡಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ತೊಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಪುದೀನಾ ಚಿಕನ್ ಡ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಬೇಳೆ ಸಾರಿಗೂ ಚೆನ್ನಾಗಿರುತ್ತೆ, ಹಂಗೆ ತಿನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಚಪಾತಿ ಪೂರಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ, ಇವತ್ತೇ ಮಾಡ್ಕೋಬೋದು. ಪುದೀನಾ ಚಿಕನ್ ಫ್ರೈ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಪುದೀನಾ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ, ಅದು ಬಿಸಿಯಾದ್ಮೇಲೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಪುದೀನಾ ಮಿಶ್ರಣ, ಚಿಕನ್, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ನೀರು, ಕಾಳು ಮೆಣಸಿನ ಪುಡಿ, ಕಸೂರಿ ಮೇಥಿ, ನಿಂಬೆ ರಸ ಹಾಕಿ ಫ್ರೈ ಮಾಡಿದರೆ ಪುದೀನಾ ಚಿಕನ್ ಫ್ರೈ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಾಕಮ್ಮ ಮಿಲ್ಟ್ರಿ ಹೋಟ್ಲು, ಸಾಕಮ್ಮ ಬಿರಿಯಾನಿ ಹೋಟ್ಲು. ಸಾಕಮ್ಮ ಹೋಟ್ಲು ಹುಣಸೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಅದರಿಂದ ಬರ್ತಾ ಇದ್ದಾರೆ ಹುಣಸೂರು ಕೃಷ್ಣ ಮೂರ್ತಿಯವರು ರೆಡಿಯಾಗಿ ನಿಂತಿದ್ದಾರೆ. ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಬನ್ನಿ. ಕೃಷ್ಣಮೂರ್ತಿಯವ್ರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. 1986ನೇ ಇಸ್ವಿಯಿಂದ ಅವ್ರ ಅಮ್ಮ ಸಾಕಮ್ಮನವರು ಹುಣಸೂರಿನಲ್ಲಿ ವಾರಕ್ಕೆ 3 ದಿನದ ಥರ ಹೋಟ್ಲುಗಳನ್ನ ತಯಾರು ಮಾಡಿದ್ರು. ಅಂದರೆ ಹೋಟ್ಲನ್ನ ಶುರು ಮಾಡಿದ್ರು, ತಯಾರು ಮಾಡಿಲ್ಲ, ಶುರು ಮಾಡಿದ್ರು. ಮಂಗಳವಾರ, ಶುಕ್ರವಾರ, ಭಾನುವಾರ ಮಾತ್ರ ಹೋಟ್ಲುಗಳು ತೆಗೀತೆ. ಹೋಟ್ಲ್ ಹೆಸರು ಸಾಕಮ್ಮ ಪಲಾವ್ ಕಾರ್ನರ್. 82ನೇ ಇಸ್ವಿಯಿಂದನೇ ಶುರು ಮಾಡಿದಂಥದ್ದು. ಒಳ್ಳೆ ಅದ್ಭುತವಾಗಿರುವಂಥ ಹೋಟ್ಲು. 11:30, 12 ಗಂಟೆ, ಬೆಳಗ್ಗೆ 7:00 ತೆಗೆದ್ರೆ ಬೆಳಗ್ಗೆ 11:30, 12 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಬ್ಯುಸಿ ಆದಂಥ ಹೋಟ್ಲು. ಸಾಕಮ್ಮ ಅವರು ಹೋದ ನಂತರ ಅವರ ಮಗ ಕೃಷ್ಣಮೂರ್ತಿಯವರು ಹೋಟೆಲ್ನ ಟೇಕ್ ಓವರ್ ಮಾಡಿ ಇವತ್ತಿಗೂ ಕೂಡ ಹುಣಸೂರಿನಲ್ಲಿ ವಾರಕ್ಕೆ 3 ದಿನ ಹೋಟೆಲ್ನ ನಡೆಸ್ತಾ ಇದ್ದಾರೆ ಕೃಷ್ಣಮೂರ್ತಿಗಳೇ. ನಮಸ್ಕಾರ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್? ಡ್ರೈ ಕೈಮಾ ಮಾಡ್ತಾ ಇದ್ದೀವಿ ಸರ್. ಡ್ರೈ ಕೈಮಾ ಮಾಡ್ತಾ ಇದ್ದೀರಾ? ಪೆಪ್ಪರ್ ಡ್ರೈ ಕೈಮಾ ಮಾಡ್ತಾ ಇದ್ದೀವಿ. ಪೆಪ್ಪರ್ ಡ್ರೈ ಕೈಮಾ ನಿಮ್ಮ ಹೋಟೆಲ್ ಮಾಡ್ತೀರಾ? ಹೌದು ಸರ್, ಮಾಡ್ತೀವಿ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ? ಪೆಪ್ಪರ್ ಕೈಮಾ ಡ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಹುರಿಗಡ್ಲೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಡ್ರೈ ಕೈಮಾ ಮಾಡ್ಬೋದಾ? ಓಕೆ, ಡ್ರೈ ಕೈಮಾ ಮಾಡ್ತಾ ಇದೀವಿ. ಸಾಕಮ್ಮ ಪಲಾವ್ ಕಾರ್ನರ್ ಇಂದ ಬಂದಿದ್ದಾರೆ ಕೃಷ್ಣಮೂರ್ತಿಗಳು, ಹುಣಸೂರಿನಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತ ಒಂದು ಅಡಿಗೆನ ಮಾಡಿ ತೋರ್ಸೋಕ್ಕೋಸ್ಕರ ಮುರಳಿ ಮಿಲ್ಟ್ರಿ ಹೋಟೆಲ್ ಬಂದಿದ್ದಾರೆ. ಶುರು ಮಾಡೋಣ. ಏನ್ ಕೊಡಿ ಸರ್? ಸರ್ ಒಂದು ತಟ್ಟೆ ಕೊಡಿ. ಅದು ಹೇಳಿ ಸರ್. ಉಂಡೆ ಮಾಡ್ಕೊತೀರಾ? ಉಂಡೆ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂತೀವಿ. ರುಬ್ಕೋಬೇಕು ಸರ್. ರುಬ್ಕೊಳ್ಳಿ, ತಟ್ಟೆ ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ. ಸರ್ ಮಸಾಲ ಇಟ್ಕೊತೀರಾ? ಮಸಾಲ ಎಲ್ಲ ರುಬ್ಬಿಟ್ಕೊಂಡು ಆಮೇಲೆ ಕೈಮಾ ಮಾಡಿ. ಹುರ್ಗಡ್ಲೆ ಹಾಕ್ತಾ ಇದೀನಿ ಸರ್. ಹುರ್ಗಡ್ಲೆ, ಹಸಿರು ಮೆಣಸಿನಕಾಯಿ ಒಂದು 3. ಓಕೆ, ಬೆಳ್ಳುಳ್ಳಿ ಒಂದು 3, ಹಸಿಮೆಣಸಿನಕಾಯಿ ಒಂದು 3, ಹುರ್ಗಡ್ಲೆ ಒಂದಷ್ಟು, ಕಲ್ಲುಪ್ಪು ಒಂದು ಸ್ವಲ್ಪ, ಕಾಳು ಮೆಣಸು. ಇವ್ರ ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥದ್ದು ಇದು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಓಕೆ ಸರ್, ಎಲ್ಲ ಹಾಕಿ ರುಬ್ಕೊಂತ ಇದ್ದೀನಿ ಸರ್. ರುಬ್ಕೊಳ್ಳಿ ಕೃಷ್ಣಮೂರ್ತಿಗಳೇ. ಪೌಡ್ರಾ ಇದು? ಹೌದು ಸರ್, ಪೌಡ್ರ್ ಮಾಡ್ಕೊಂತೀವಿ. ನೀರು ಹಾಕಿಲ್ವಾ ನೀವು? ನೀರು ಹಾಕಂಗಿಲ್ಲ ಸರ್ ಪೌಡ್ರಿಗೆ. ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ ಸರ್. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ ಸ್ವಲ್ಪ, 1-2 ಚಕ್ಕೆ, ಒಂದು 4 ಲವಂಗ, ಒಂದು 4-5 ಲವಂಗ, ತಿರ್ಗಾ ಒಂದು 4 ಕಾಳು ಮೆಣಸು. ಕಾಳು ಮೆಣಸು ಇಂಪಾರ್ಟೆಂಟು, ಸ್ವಲ್ಪ ಖಾರ ಕೊಡುತ್ತೆ. ರೆಡ್ ಚಿಲ್ಲಿ ಪೌಡರ್. ಓಕೆ, ಧನಿಯಾ ಪುಡಿ ಒಂದು ಸ್ವಲ್ಪ. ಓಕೆ ಸರ್. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ, ಈ ಮೊದಲು ರುಬ್ಕೊಂಡಿದ್ದೇನು ನಾವು ಪೌಡ್ರು? ಕೈಮಾ ಉಂಡೆ ಅದು ಮಾಡ್ಕೊಂಡು. ಸಾರಿಗೆ, ಇದು ಸಾಂಬಾರ್ಗೆ. ಇದರಲ್ಲಿ ಒಂದು ಸ್ವಲ್ಪ ಮಸಾಲ ತಗೊಂಡು ಇದಕ್ಕೆ ಹಾಕೊಂಡು ಕಲ್ಸ್ಕೊಂಡು ಉಂಡೆ ಮಾಡಿ ಎಣ್ಣೆ ಒಳಗೆ ಡ್ರೈ ಮಾಡ್ಬೇಕು ಸರ್. ಎಣ್ಣೆ ಒಳಗೆ ಬೇರೆ ಹಾಕ್ತೀರಾ? ಹೌದು ಸರ್. ಎಣ್ಣೆ ಬೇರೆ ಇಟ್ಕೋಬೇಕಾ? ಹೌದು ಸರ್. ಹೇಳಿಲ್ಲ ನೀವು? ಈಗ ಮಸಾಲ ರೆಡಿ ಮಾಡ್ಕೊಂಡು ಎಣ್ಣೆ ಇಟ್ಕೊಳ್ಳೋದು ಸರ್. ಓಕೆ, ರೆಡಿ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ಸರ್ ಮಸಾಲೆ ರೆಡಿ ಆಗೋಯ್ತು, ಪೌಡರ್ ರೆಡಿ ಆಗೋಯ್ತು. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೈಮಾ ಡ್ರೈ ಕಲ್ಸ್ಕೊಬೇಕಲ್ಲ ಕೈಮಾನ. ಅದ್ರ ಓಕೆ, ಕೈಮಾಗೆ ಸ್ವಲ್ಪ ಮಸಾಲ, ಮೊದಲು ರುಬ್ಕೊಂಡಿರುವಂತ ಪೌಡ್ರು ಜೊತೆಗೆ ಕೈಮಾ. ಮಟನ್ ಕೈಮಾ ಆಗ್ತಾ ಇದೆ. ಮಟನೇ ಕೈಮಾ ಮಾಡೋ? ಚಿಕನ್ ಮಾಡಲ್ಲ ನೀವು? ಚಿಕನ್ ಮಾಡಲ್ಲ ಸರ್. ಓಕೆ, ಎಷ್ಟು? ಒಂದು 1/4 kg ಇದೆ ಕೈಮಾ? ಅರ್ಧ kg ಇದೆ. ಅರ್ಧ kg ಕೈಮಾ? ಹೌದು ಸರ್. ಇದನ್ನ ಎಣ್ಣೆಲಿ ಕರಿಬೇಕಾ? ಕರಿಬೇಕು ಸರ್. ಎಣ್ಣೆ ಇಟ್ಕೊಳ್ಳಿ ಸರ್. ದಪ್ಪ ಉಂಡೆನಾ ತೆಳು ಉಂಡೆನಾ ನಿಮ್ದು? ದಪ್ಪ ಉಂಡೆ. ದಪ್ಪ ಉಂಡೆ ಮೀಡಿಯಂ ಆಗಿ ಬರುತ್ತೆ ಸರ್. ಕೈಮಾನ ರುಬ್ಕೋಬೇಕು. ಸಾಕಾ? ಹಾಂ ಸಾಕು ಸರ್. ಸಾಕಲ್ಲ? ಹೌದು ಸರ್. ಕೈಮಾನ ರುಬ್ಕೋಬೇಕು ಒಂದು ಸ್ವಲ್ಪ. ರುಬ್ಕೊಳ್ಳಿ ಪರವಾಗಿಲ್ಲ. ಅದು ರುಬ್ಕೊಳ್ಳೋದು ಏನಕ್ಕೆ ಅಂದ್ರೆ
ಚೆನ್ನಾಗಿ ಉಂಡೆ mix ಮಸಾಲ ಆಗ್ಲಿ ಒಳಗಡೆ ಮಿಕ್ಸ್ ಆಗಲಿ ಅಂತ ರುಬ್ಕೊಳ್ಳೋದು. ಒಂದ್ಸರಿ ಕರ್ರನ್ಸರೆ ಸಾಕು. ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸರ್ ಇವಾಗ ಕೈಮಾನ ರುಬ್ಕೊಂತ ಇದ್ದೀವಿ ಸರ್. ರುಬ್ಕೊಳ್ಳಿ ಸರ್, ರುಬ್ಕೊಳ್ಳಿ. ಮಿಕ್ಸಲ್ಲಿ ಆಗಿದೆ ಸರ್. ಮಿಕ್ಸ್ ಆಗಿದೆ. ಉಂಡೆ ಮಾಡ್ಕೊಂಡು ಉಂಡೆ ಮಾಡಿ ಬಿಡ್ತಾರದ? ಬಿಡ್ತಾರೆ ಸರ್. ಎಷ್ಟೊಂದು ಅರ್ಧ ಕೆಜಿಗೆ ಎಷ್ಟು ಉಂಡೆ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಸರ್ 10ರಿಂದ 12 ಉಂಡೆ ಆಗುತ್ತೆ ಸರ್. ಅರ್ಧ ಕೆಜಿಗೆ? ಅರ್ಧ ಗಂಟೆ 1 ಕೆಜಿಗೆ ಅಂದ್ರೆ 22, 24? ಅಷ್ಟೇ ಸರ್ ಆಗುತ್ತೆ. ಒಂದು ಪ್ಲೇಟ್ಗೆ ಎಷ್ಟು ಕೊಡ್ತೀರಾ? 4 ಕೊಡ್ತೀವಿ ಸರ್. 4 ಉಂಡೆ? ಹೌದು, 100 ರೂಪಾಯಿ ಸರ್. 4 ಉಂಡೆ. 4 ಉಂಡೆ 100 ರೂಪಾಯಿ. 100 ರೂಪಾಯಿ ಸರ್. ಉಂಡೆ ಹೊಡೆಯಲ್ಲ? ಉಂಡೆ ಹೊಡಿಯಲ್ಲ ಸರ್. ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರಿಂದ ಉಂಡೆ ಹೊಡೆಯಲ್ಲ? ಹೊಡಿಯಲ್ಲ ಸರ್, ಹೊಡಿಯಲ್ಲ ಈ ಸರ್. ಉಂಡೆನ ಇಲ್ಲಿ ಫ್ರೈ ಮಾಡ್ಬಿಟ್ಟು ಏನ್ ಮಾಡ್ತೀರಿ? ಏನೂ ಇಲ್ಲ, ಅದಕ್ಕೆ ಮಸಾಲ ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಅದೇ ಡ್ರೈ ಕೈ. ಅದೇ ಡ್ರೈ ಕೈ. ಆಯ್ತು. ಪುರಿಗಿರಿ ಮಾಡ್ತೀರಾ ಈ ಹೋಟ್ಲಲ್ಲಿ? ಪೂರಿಗಿರಿ ಏನಿಲ್ಲ, ಪರೋಟ ಗಿರೋಟ ಏನಿಲ್ಲ? ಅವೆಲ್ಲ ಏನಿಲ್ಲ ಸರ್. ಮತ್ತೆ ಇದೇನ್ ತಿನ್ನೋದು ಸರ್ ಪಲಾವ್ಗೆ ಡ್ರೈ ಸೈಡ್ಗೆ ಕೊಡ್ತೀವಿ ಸರ್. ಡ್ರೈ ಹ್ಞೂ ಹಾಫು ಕ್ವಾರ್ಟರ್ ಎಲ್ಲ ಕೊಡ್ತೀರಾ? 2 ಕೈಮಾ ತಗೊಂತಾರೆ, 1 ಕೈಮಾ ತಗೊಂತಾರೆ. 1 ಕೈಮಾ 25 ರೂಪಾಯಿ? 25 ರೂಪಾಯಿ. ಒಳ್ಳೆ ಕೈಮಾ ಡ್ರೈ ನಮ್ಮ ಸಾಕಮ್ಮ ಪಲಾವ್ ಕಾರ್ನರ್ ಹುಣಸೂರಿಂದ ಬಂದಿದ್ದಾರೆ. ಒಳ್ಳೆ ಒಂದು ಐಟಮ್ಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಒಂದೊಂದು ಐಟಮು ಒಂದೊಂದು ಊರಿನಲ್ಲಿ ಅವ್ರದೇ ಆದಂತ ಶೈಲಿನಲ್ಲಿ ಮಾಡ್ತಾರೆ. ಅವ್ರದೇ ಆದಂತ ಮಸಾಲ ಇರುತ್ತೆ, ಅವ್ರದೇ ಆದಂತ ಅದ್ಭುತವಾದಂತ ರುಚಿ ಇರುತ್ತೆ. ಇವೆಲ್ಲ ನೋಡ್ಬೇಕಾದ್ರೆ ನೀವು ನೋಡ್ಬೇಕಾಗುತ್ತೆ ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಮುರಳಿ ಮಿಲ್ಟ್ರಿ ಹೋಟೆಲ್. ಸರ್ ಇವಾಗ ಹಾಕ್ತೀನಿ. ಹಾಕಿ ಸರ್. ಇಷ್ಟೊಂದು ಬರುತ್ತೆ ನನಗೆ, ದೊಡ್ಡದೇ ಇಡ್ತಾ ಇದ್ದಾರೆ ನಿನ್ನ. ಇದು ಸಾಕು ಸರ್. ಸಾಕಾಯ್ತು? ಸಾಕು. ಎಣ್ಣೆ ಅದರೊಳಗೆ ಇರುತ್ತೆ, ಹಂಗೆ ಮಸಾಲೆ ಹಾಕಿ ಮಾಡೋದು. ಓಕೆ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಹೌದು ಸರ್. ತಿನ್ನಕ್ಕೆ ಒಳ್ಳೆ ಮಜವಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಮಸಾಲ ಹಾಕ್ಬಿಟ್ರೆ ಸ್ವಲ್ಪ ಸೀಸ್ದಂಗೆ ಮಾಡ್ಬಿಟ್ರಂತುವೇ ಅದು ರುಚಿನೇ ಬೇರೆ, ತಲೆ ಕೆಡುತ್ತೆ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬಿಡಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀವಿ. ಹಾಕಿ ಹಾಕಿ. ಓ, ಹಿಂಗೆ ಡ್ರೈ ಮಾಡಾಕ್ಬಿಡ್ತೀರಾ ಹೌದು ನೀವು? ಸರ್, ಹಂಗೆ ಡ್ರೈ. ಸಾಕಮ್ಮ ಪಲಾವ್ ಕಾರ್ನರಿನ ಸ್ಪೆಷಲ್ ಕೀಮಾ ಡ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ಈಗ ಹಾಕಿ. ಮಸಾಲ ಸೇರಿಸ್ತಾ ಇದ್ದೀನಿ. ಅಷ್ಟು ಎಣ್ಣೆಗೆ ಹಂಗೆ ಹಾಕಿದೀವಿ, ಆದ್ರಿಂದ ಎಣ್ಣೆ ಜಾಸ್ತಿ ಹಾಕೊಂಡಿಲ್ಲ. ಸ್ವಲ್ಪ ಎಣ್ಣೆಲಿ ಅದನ್ನ ಡ್ರೈ ಮಾಡ್ಕೊಂಡ್ವಿ. ಡ್ರೈ ಮಾಡಿದ್ಮೇಲೆ ಮಸಾಲ ಹಾಕಿದೀವಿ. ಸ್ವಲ್ಪ ನೀರು ಸೇರಿಸ್ತೀವಿ ಸರ್ ಅದಕ್ಕೆ. ಸೇರಿಸಿ ಸರ್. ಮಸಾಲೆ ತಿರ್ಸೋದೇ ಬೇಡವಾ ಇದನ್ನ? ತಿರ್ಸ್ಬೇಕು, ಸಣ್ಣದು ಇದು ಕೊಡಿ. ಒಬ್ಬೊಬ್ರದೊಂದು ಟೆಕ್ನಾಲಜಿ, ಒಬ್ಬೊಬ್ರದೊಂದು ಟೇಸ್ಟು. ರುಚಿಯಾದಂಥ ಕೈಮಾ ಡ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಉಪ್ಪು ಸೇರಿಸ್ತೀವಿ ಸರ್. ಸೇರಿಸಿ ಸರ್, ಸೇರಿಸಿ. ಒಳ್ಳೆ ಮಟನ್ ಡ್ರೈ. ಸರಿ, ಈಗ ಆಗ್ತಾ ಇದೆ. ಎಸ್ ಎಸ್. ಉಂಡೆಗಳು ಮಾತ್ರ ಹಾಕಿ. ಸರ್ ಪೆಪ್ಪರ್ ಡ್ರೈ ಕೈಮಾ ತಗೊಳ್ಳಿ. ಪೆಪ್ಪರ್ ಡ್ರೈ ಕೈಮಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಮ್ಮ ಪಲಾವ್ ಕಾರ್ನರು ಹುಣಸೂರಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಕೈಮಾವನ್ನು ಮಾಡಿಕೊಟ್ಟಿದ್ದಾರೆ. ಫಸ್ಟು ತಿಂತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ, ಆಮೇಲೆ ನೀವು ಮಾಡ್ಕೊಳ್ತೀರಾ. ಬನ್ನಿ ಮೂರ್ತಿಗಳೇ. ಮಟನ್ ಪೆಪ್ಪರ್ ಕೈಮಾ ಡ್ರೈ. ಪೆಪ್ಪರ್ ಡ್ರೈನ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಇದು ಯಾವ್ದು ಜೊತೆ ಬಿರಿಯಾನಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೌದು ಹೇಳಿದ್ರಿ. ಸರ್, ಸೈಡ್ಸ್ಗೆ ಬಿರಿಯಾನಿ ಹಂಗೆ ತಿಂತೀನಿ ಬಿಡಿ ನಾನು. ಮೂರ್ತಿ ಎಲ್ಲ ಅವನು ಓದೋನೇ ಬರ್ಲಿಲ್ವಾ? ಏನು ಹುಡುಗರು ಏನು. ಕೈಮಾ ಡ್ರೈ ಆಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು. ಮೈಸೂರಲ್ಲಿ ಮಾಡೋ ಅಡುಗೆಗಳೆಲ್ಲ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಹಳೇದು. ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದ ಕೈಮಾಗಳ ಥರ ರುಚಿ, ಆ ಥರ ಸಾರು, ಇದೆಲ್ಲ ಸ್ವಲ್ಪ ಹಳೆ ಅಡುಗೆಗಳು ಬೇಕು ಅಂದರೆ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಹೋಗ್ಬೇಕಾಗುತ್ತೆ. ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೇನು ಅಡುಗೆ ಮಾಡ್ತೀರಿ ಸರ್? ಪಲಾವ್ ಮಾಡ್ತೀನಿ. ಎಲ್ಲ ದೊಡ್ಡ ದೊಡ್ಡ ಅಡುಗೆಗಳೆಲ್ಲ ವಹಿಸ್ಕೊಂಡು ಮಾಡ್ತೀವಿ. ಇವಾಗ ಸಾಕಮ್ಮ ಹೋಟ್ಲು ಅಂದರೆ ಪಲಾವ್ ಫೇಮಸ್ಸು. ಫೇಮಸ್ ಸರ್. ಮುಂದಿನ ವಾರದಲ್ಲಿ ಒಂದ್ಸರಿ ಬನ್ನಿ. ಓಕೆ ಸರ್. ಈ ಕೈಮಾ ರುಚಿ ಚೆನ್ನಾಗಿದೆ, ಸರಿ ಸರ್. ಜನರಿಗೆಲ್ಲ ಇಷ್ಟ ಆಗುತ್ತೆ. ತಿರ್ಗಾ ಕರ್ಸಿ ಅಂತಾರೆ, ಅವಾಗ ಕರ್ಸ್ಕೊಂಡು ಒಳ್ಳೆ ಸಾಕಮ್ಮ ಪಲಾವೇ ಮಾಡಿಸ್ಕೊಂಡ. ಓಕೆ ಸರ್. ರೆಡಿ ಆಗ್ಬಿಡಿ. ಓಕೆ ಸರ್. ತುಂಬ ಚೆನ್ನಾಗಿದೆ. ಹುಣಸೂರ್ಗೆ ಹೋದಾಗ ಈ ಥರದ್ದೆಲ್ಲ ತಿನ್ನಬೇಕು ಅನ್ನಿಸ್ದಾಗ ನಮ್ಮ ಹುಣಸೂರು ಕೃಷ್ಣಮೂರ್ತಿರು ಫೋನ್ ಮಾಡಬೇಕು ಅಂದ್ಕೊಂಡಾಗ ಈ ನಂಬರ್ಗೆ ಫೋನ್ ಮಾಡಿ. ನಂಬರ್ ಹೇಳಿ. 99 99 02 02 63 63 72 63 72 59 59 ಫೋನ್ ಮಾಡಿದ್ರೆ ಸಿಗ್ತಾರೆ. ಅದ್ಭುತ ಇರೋ ಅಡುಗೆಗಳು ಮಾಡ್ಕೊಡ್ತಾರೆ. ಟೇಸ್ಟ್ ಮಾಡಿ. ಮುಂದಿನ ವಾರದಲ್ಲಿ ತಿರ್ಗಾ ಕರೆಸ್ತೀವಿ. ಒಳ್ಳೆ ಒಂದು ಪಲಾವ್ನ ಬೇರೆ ಮಾಡಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಒಳ್ಳೆ ಕೈಮಾ ಸಖತ್ತಾಗಿ ಮಾಡಿದ್ದಾರೆ. ಸಾಕಮ್ಮ ಪಲಾವ್ ಕಾರ್ನರಿಂದ ಬಂದಿದ್ದಾರೆ. ಹುಣಸೂರಿಂದ ಬಂದು ಒಳ್ಳೆ ಒಂದು ಕೈಮಾ ತೋರಿಸಿದ್ದಾರೆ. ಬಾಯಿಗೆ ಎಂಥ ರುಚಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಭಾಳ ದಿನದ ಮೇಲೆ ಒಂದು ಹಳೆಯ
ಅಂದರೆ ನಮ್ಮ ಅಜ್ಜಿ ಮನೆಗಳಲ್ಲಿ ಮಾಡ್ತಾ ಇದ್ದಂಥ ಕೈಮಾ ಇವತ್ತು ಇಲ್ಲಿ ಸಿಕ್ಕಿದೆ. ತುಂಬ ಸೂಪರ್ ಆಗಿದೆ. ಇದೇ ಸಿಸ್ಟಮಲ್ಲಿ ಇವತ್ತು ನಿಮ್ಮಲ್ಲಿ ಮಾಡ್ಕೊಳ್ಳಿ, ರುಚಿ ಹೆಂಗಿರುತ್ತೆ ಅಂತ ನೋಡಿ, ಆಮೇಲೆ ನಂಗೆ ತಿಳಿಸಿ. ನಿಮ್ಮೂರಲ್ಲಿ ಯಾರಾದರೂ ಅಡುಗೆ ಮಾಡೋರಿದ್ರೆ, ಒಳ್ಳೆ ಹೋಟ್ಲಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಅವರ ರುಚಿನೂ ಕೂಡ ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ ತೋರಿಸ್ತೀವಿ. ಇವತ್ತು ಈಗ ಇದನ್ನ ನೀವು ಮಾಡ್ಕೊಳ್ಳಿ. ಪೆಪ್ಪರ್ ಕೀಮಾ ಡ್ರೈ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಉರಿಗಡ್ಲೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಲ್ಲುಪ್ಪು, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಂಡು ಅದೇ ಪ್ಲೇಟಿಗೆ ಸ್ವಲ್ಪ ಹಾಕಿ. ನಂತರ ಮಿಕ್ಸಿ ಜಾರಿಗೆ ರುಬ್ಬಿಕೊಂಡು ಉಳಿದ ಮಸಾಲ, ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಿ. ಪ್ಲೇಟಿಗೆ ಹಾಕಿದ ಮಸಾಲಕ್ಕೆ ಕೈಮಾ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ಅದಕ್ಕೆ ಮೆಂತ್ಯ ಸೊಪ್ಪು, ರುಬ್ಬಿದ ತೆಂಗಿನಕಾಯಿ ಮಸಾಲ ಮಿಶ್ರಣ, ಮಸಾಲ ನೀರು, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಸಾಕಮ್ಮ ಹೋಟ್ಲು ಸ್ಪೆಷಲ್ ಪೆಪ್ಪರ್ ಕೀಮಾ ಡ್ರೈ ನಿಮ್ಮನೆಯಲ್ಲೂ ರೆಡಿ. ಏನನ್ನಿಸ್ತು? ನಿಮ್ಮ ಹೋಟ್ಲಲ್ಲಿ ಯಾರು ಇದ್ರೆ, ನಿಮ್ಮ ಊರಲ್ಲಿ ಯಾರು ಇದ್ರೆ, ಒಳ್ಳೆ ನಾನ್ ವೆಜಿಟೇರಿಯನ್ ಕುಕ್ ಇದ್ರೆ, ಅದ್ಭುತವಾಗಿರೋ ಹೋಟ್ಲು ನಡೆಸ್ತಾ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಖಂಡಿತವಾಗ್ಲೂ ಅವ್ರ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೀವು ಸಹ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಬರ್ಬೋದು. ಅಡುಗೆನ ಮಾಡೋಕ್ಕೆ ನೀವು ತಯಾರಾಗಿದ್ರೆ, ರುಚಿ ನೋಡೋಕ್ಕೆ ನಾನು ತಯಾರಾಗಿದ್ದೀನಿ. ಮತ್ತೆ ಸಿಗ್ತೀನಿ, ಸಿಕ್ಕಾಪಟ್ಟೆ ಕೆಲಸ ಇದೆ.